ತಮ್ಮೆಲ್ರಿಗೂ ಈ ಮೂರನೆಯ ಸಂಚಿಕೆ, ಈ ಕೃಷ್ಣ ಕಥಾಮೃತ ಮೂರನೆಯ ಭಾಗ ಕೃಷ್ಣ ಕಿಶೋರ, ಈ ಭಾಗದ ಮೂರನೇ ಸಂಚಿಕೆ ಇವತ್ತು ತಮ್ಗೆಲ್ರಿಗೂ ಸ್ವಾಗತಿಸ್ತೀವಿ. ಮೊದಲಿಗೆ ನಾವು ಆ, ಗುರು ಪರಂಪರೆಗೆ ಆ, ಪ್ರಾರ್ಥನೆಯನ್ನ ಸಲ್ಲಿಸಿ ಈ ಚರ್ಚೆಯನ್ನ ಪ್ರಾರಂಭ ಮಾಡೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಕ್ಷಮಿಸಿ, ಸ್ವಲ್ಪ ಲೇಟ್ ಆಯಿತು ಪ್ರಾರಂಭ ಮಾಡಲಿಕ್ಕೆ, ಬೇರೊಂದು ಕ್ಲಾಸ್ನಲ್ಲಿ ಬ್ಯುಸಿ ಇದ್ದೆ. ತಮಗೆಲ್ಲ ಮತ್ತೊಮ್ಮೆ ನಾನು ಸ್ವಾಗತಿಸ್ತೀನಿ. ವಿಶೇಷವಾಗಿ ಈ ಕೃಷ್ಣ ಕಥಾಮೃತ, ಶ್ರೀಕೃಷ್ಣನ ಈ ಜೀವನ ಚರಿತ್ರೆಯ ವರ್ಣನೆ ಇರುವಂತಹ ಈ ಶ್ರೀಮದ್ ಭಾಗವತದ ಆಧಾರಿತವಾಗಿ ಈ ಸರಣಿಯನ್ನು ಪ್ರಾರಂಭ ಮಾಡಿದ್ವಿ. ಇದರ ಮೂರನೆಯ ಭಾಗ ಇದು ಕೃಷ್ಣ ಕಿಶೋರ. ಈವರೆಗೆ ಇದರ 2 ಸಂಚಿಕೆಗಳನ್ನು ನಾವು ಕಲ್ತಿದ್ದೀವಿ. ಈ 2 ಸಂಚಿಕೆಗಳಾದ ನಂತರ ಈ ದಿನ ಮೂರನೆಯ ಸಂಚಿಕೆ. ಬನ್ನಿ ಆ ಶ್ರೀಕೃಷ್ಣನಿಗೆ ನಾವು ಪ್ರಾರ್ಥನೆಯನ್ನ ಸಲ್ಲಿಸಿ ಈ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸೊ ಹಿಂದಿನ ನಾವು ಚರ್ಚೆಯಲ್ಲಿ ಈ ವಿಷಯವನ್ನು ನಾವು ಕಲಿತಾ ಇದ್ವಿ. ಬಾ ಈ ಕಡೆ ನೋಡ್ತೀನಿ, ಬಾ ಈ ಕಡೆ. ಹಿಂದಿನ ಚರ್ಚೆಯಲ್ಲಿ ನಾವಿದನ್ನ ಕಲಿತಾ ಇದ್ವಿ, ಹೇಗೆ ಶ್ರೀಕೃಷ್ಣ ಈ ಕಿಶೋರಾವಸ್ಥೆಯನ್ನ ತಲುಪಿದ ಮೇಲೆ ವಿಶೇಷವಾಗಿ ಆ ಮಾಧುರ್ಯ ರಸದ ಅಭಿವ್ಯಕ್ತಿಯನ್ನ ತೋರಿಸ್ತಾ ಅನೇಕ ಸುಂದರವಾದಂತಹ ಲೀಲೆಗಳನ್ನು ಅವನು ಪ್ರದರ್ಶಿಸ್ತಾ ಇದ್ದಾನೆ. ಅದರಿಂದ ನಮ್ಮೆಲ್ಲರನ್ನು ಆಕರ್ಷಿಸ್ತಾ ಇದ್ದಾನೆ. ವಿಶೇಷವಾಗಿ ಆ ಗೋಪಿಯರೊಡನೆ ಆ ಲೀಲೆಗಳನ್ನು ನಾವು ಸ್ವಲ್ಪ ಪರಿಚಯದವರ ರೀತಿಯಲ್ಲಿ ಕಲಿತಾ ಬಂದಿದ್ದೀವಿ. ಸೊ ಆ ಶರತ್ ಕಾಲದ ಆ ರಾತ್ರಿಯ ಆ ಲೀಲೆ, ಅದನ್ನ ರಾಸ ಪಂಚಾಧ್ಯಾಯಿ ಅಂತ ಏನು ಹೇಳ್ತಾರೆ, ಅದರ ವರ್ಣನೆಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಇದು ತುಂಬಾ ತುಂಬಾ ಉನ್ನತವಾದಂತಹ ವಿಷಯ. ಇದನ್ನ ನಾವು ತುಂಬಾ ಗಂಭೀರವಾಗಿ ಇದರ ಅಧ್ಯಯನವನ್ನು ಮಾಡಬೇಕು. ಭೌತಿಕ ದೃಷ್ಟಿಯಿಂದ ಈ ಲೀಲೆಯನ್ನು ನಾವು ಕಾಣಬಾರದು. ಈ ರೀತಿಯಾಗಿ ಅನೇಕ ಎಚ್ಚರಿಕೆಗಳನ್ನ ಆಚಾರ್ಯರು ನೀಡಿದ್ದಾರೆ. ಯಾಕೆಂದರೆ ಹೊರರೂಪದಲ್ಲಿ ಇದು ಒಂದು ಒಬ್ಬ ಯುವಕ ಯುವತಿ ಅಥವಾ ಒಬ್ಬ ಹುಡುಗ ಹುಡುಗಿಯ ಮಧ್ಯೆ ಇರುವಂತಹ ಭೌತಿಕ ಆಕರ್ಷಣೆಯಂತೆ ಕಂಡರೂ ಕೂಡ, ಕಾಮದಂತೆ ಕಂಡರೂ ಕೂಡ, ಇದು ಭೌತಿಕ ಅಭಿವ್ಯಕ್ತಿ ಅಲ್ಲ. ಇದು ಪೂರ್ಣ ಶುದ್ಧವಾದಂತಹ ಪ್ರೇಮ. ಇಲ್ಲಿರುವ ಶ್ರೀಕೃಷ್ಣ, ಆತ ಪೂರ್ಣ ಪುರುಷೋತ್ತಮ ಸಚ್ಚಿದಾನಂದ ಸ್ವರೂಪ. ಈ ಗೋಪಿಯರು ಅವರು ಯಾವುದೇ ಭೌತಿಕ ಪ್ರಜ್ಞೆಯಲ್ಲಿ ಈ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಅವರಿಗೆ ಶರೀರ ಅನ್ನುವುದರ ಚೇತನ ಅಥವಾ ಪ್ರಜ್ಞೆ ಇಲ್ಲ. ಅವರು ಶುದ್ಧ ಆಧ್ಯಾತ್ಮಿಕ ಶರೀರದವರಿದ್ದಾರೆ. ಅವರು ಆ ಭಗವಂತನೊಡನೆ ಅವನ ಸಂತುಷ್ಟಿಗೋಸ್ಕರ ಈ ಲೀಲೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನಾನು ಹಿಂದಿನ ಸಂಚಿಕೆಯಲ್ಲಿ ಮಾತನ್ನ ಹೇಳಿದ್ದೆ, ಹೇಗೆ ಪ್ರತಿಯೊಬ್ಬ ಜೀವಾತ್ಮ ಆತ ಪರಮಾತ್ಮನ ಅಂಶ. ಆ ಜೀವಾತ್ಮನ ಪೂರ್ತಿ ಅಥವಾ ಸಂಪೂರ್ಣತೆ ಅದು ಆ ಭಗವಂತನೊಡನೆ ಸಹಯೋಗದಲ್ಲಿ, ಆ ಸಹಕಾರದಲ್ಲಿ ಆತನ ಸಂತುಷ್ಟಿಗೋಸ್ಕರ ಅವನು ಕಾರ್ಯಗಳನ್ನು ಮಾಡಿದಾಗ ಅದನ್ನ ಒಂದು ರೀತಿಯ ಉತ್ತಮ ಉದಾಹರಣೆಯ ರೂಪದಲ್ಲಿ ತೋರಿಸ್ತಾ ಇದ್ದಾರೆ ಈ ಗೋಪಿಯರು. ಸೊ ಹೀಗೆ ಇದನ್ನು ಆಧ್ಯಾತ್ಮಿಕ ದೃಷ್ಟಿಯಿಂದ ಕಾಣಬೇಕು.
ಈ 5 ಅಧ್ಯಾಯಗಳು ಆ, ಈ ಶ್ರೀ ಕೃಷ್ಣ ಪರಮ ಆಕರ್ಷಕ, ಪರಮ ಸುಂದರ, ಆ, ಮನಮೋಹಕನಾದ ಈ ಶ್ರೀ ಕೃಷ್ಣನ ಸೌಂದರ್ಯವನ್ನ, ಅವನ ಗುಣಗಳನ್ನ, ಅವನ ರೂಪ ಲೀಲೆಗಳನ್ನ ಅವರು ಪ್ರತ್ಯಕ್ಷವಾಗಿ ಕಂಡು ಅನುಭವಿಸಿ ಉನ್ಮಾದದಲ್ಲಿ ಆ ಶ್ರೀಕೃಷ್ಣನ ವೇಣುನಾದವನ್ನ ಕೇಳಿ ತಕ್ಷಣವೇ ಅಲ್ಲಿ ಆ ರಾತ್ರಿಯ ಸಮಯ ಅವನ ದರ್ಶನಕ್ಕೆಂದು, ಅವನ ಸಂಘಕ್ಕೆಂದು ಓಡಿದರು. ಆ ಹಿಂದಿನ ಚರ್ಚೆಯಲ್ಲಿ ನಾವು ನೋಡಿದ್ವಿ ಹೇಗೆ ಈ ದ ಗೋಪಿಯರ ಈ ಪರಮ ಲಾಲಸೆ ಭಗವಂತನ ಕುರಿತಾಗಿರುವಂಥದ್ದು ಇದು ಅತ್ಯುನ್ನತ. ಇದನ್ನ ಪರಮ ವಿರಕ್ತರು, ಪರಮ ಸಾಧು ಸಂತರೂ ಕೂಡ ಇದನ್ನ ಶ್ಲಾಘಿಸಿದ್ದಾರೆ. ಶಂಕರಾಚಾರ್ಯ, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ಶ್ರೀ ಚೈತನ್ಯ ಮಹಾಪ್ರಭು, ಆ ಆ, ಷಡ್ ಗೋಸ್ವಾಮಿಗಳು, ನಂತರ ಅನೇಕ ಆಚಾರ್ಯರು, ಭಕ್ತಿ ವಿನೋದ್ ಠಾಕೂರ, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ, ಶ್ರೀಲ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು, ಅನೇಕ ಮಹಾನ್ ತ್ಯಾಗಿಗಳು ಕೂಡ ಈ ಗೋಪಿಯರ ಭಕ್ತಿಯನ್ನ ಶ್ರೇಷ್ಠ, ಸರ್ವಶ್ರೇಷ್ಠ ಅಂತ ಅವರು ವರ್ಣಿಸಿದ್ದಾರೆ. ಯಾಕೆಂದ್ರೆ ಗೋಪಿಯರು ಆ ಕೃಷ್ಣನ ಸಂತುಷ್ಟಿಗೋಸ್ಕರ ಸರ್ವವನ್ನೂ ಸಮರ್ಪಿಸಿದರು, ಎಲ್ಲವನ್ನೂ ತ್ಯಾಗ ಮಾಡಿದರು. ಹೀಗೆ ಅವರು ಪರಮ ಭಕ್ತರು. ಸೊ ಇದನ್ನ ನಾವು ಹಿಂದಿನ ಚರ್ಚೆಯಲ್ಲಿ ನೋಡ್ತಾ ಬಂದಿದ್ವಿ. ಈ ಗೋಪಿಯರಲ್ಲಿ ಅನೇಕ ವರ್ಗಗಳಿದ್ವು. ಕೆಲವು ಗೋಪಿಯರು ಅವರ ಆಧ್ಯಾತ್ಮಿಕ ಜಗತ್ತಿನಿಂದ ನಿತ್ಯ ಸಿದ್ಧ, ನಿತ್ಯ ಮುಕ್ತರು. ಇನ್ನು ಕೆಲವರು ಅವರು ಭಕ್ತಿಯ ಅನುಶೀಲನೆ, ಆ ಪಾಲನೆಯಿಂದ, ರಾಗಾನುಗ ಭಕ್ತಿಯಿಂದ ಅವರು ಈ ಹಂತಕ್ಕೆ ತಲುಪಿದ್ದರು. ಅದರಲ್ಲಿ ಶ್ರುತಿಚಾರಿ ಗೋಪಿಯರು, ಅಂದರೆ ವೇದ ಉಪನಿಷತ್ತುಗಳು ವ್ಯಕ್ತಿ ರೂಪದಲ್ಲಿ ಭಗವಂತನ ಸೇವೆ, ಆತನ ಪ್ರೇಮಕ್ಕೊಂದು ಹಾತೊರೆದು ರಾಗಾನುಗ ಭಕ್ತಿಯಿಂದ ಇಲ್ಲಿ ಬಂದಿದ್ದಾರೆ. ಋಷಿಚಾರಿ ಗೋಪಿಯರು, ಆ ದಂಡಕಾರಣ್ಯದ ಋಷಿಗಳು ರಾಮನ ದರ್ಶನವನ್ನ ಪಡೆದಿದ್ದರು. ಅವರಲ್ಲಿ ಮನಸ್ಸಿನಲ್ಲಿ ಈ ಮಾಧುರ್ಯ ರಸದ ಇಚ್ಛೆ ಇತ್ತು. ಅವರು ಕೂಡ ಇಲ್ಲಿ ಕೃಷ್ಣನ ಪ್ರಾಕಟ್ಯದ ಸಮಯದಲ್ಲಿ ಅವರು ಋಷಿಚಾರಿ ಗೋಪಿಗಳಾಗಿ ಅವರು ಇಲ್ಲಿ ಬಂದಿದ್ದಾರೆ. ಅದಲ್ಲದೆ ದೇವಕನ್ಯಾ ಗೋಪಿಯರಿದ್ದರು, ಅನೇಕ ವೃಂದಾವನದ ಗೋಪಿಯರಿದ್ದರು. ಇವರೆಲ್ಲರೂ ಕೂಡ ಆ ಸಹಸ್ರಾರು ಲಕ್ಷಾಂತರ ಗೋಪಿಯರ ವರ್ಗಗಳು, ವಿಭಾಗಗಳು. ಅವರೆಲ್ಲರೂ ಕೂಡ ಬಂದಿರುವಂತಹ ಉದ್ದೇಶ ಒಂದೇ, ಆ ಪರಮ ಆಕರ್ಷಕ ಶ್ರೀಕೃಷ್ಣನನ್ನ ನೋಡಲಿಕ್ಕೆ, ಆತನ ಆ ಪ್ರೇಮಕ್ಕೆ ಸ್ಪಂದಿಸಲಿಕ್ಕೆ. ಆ ದಿನ ಅದು ಶರತ್ ಕಾಲದ ಹುಣ್ಣಿಮೆಯಾಗಿತ್ತು, ಶರತ್ ಪೂರ್ಣಿಮೆ. ನಾಳೆಯ ದಿನ ಶರತ್ ಪೂರ್ಣಿಮಾ ಅಲ್ವಾ? ಸೊ ಆ ಶರತ್ ಪೂರ್ಣಿಮೆಯ ರಾತ್ರಿ ಶ್ರೀಕೃಷ್ಣ ತನ್ನ ಆ ವೇಣುನಾದದಿಂದ ಅವರ ಹೃದಯವನ್ನು ಕಲುಕಿ ಅವರ ಹೃದಯವನ್ನು ಕದ್ದ. ಅವರು ತಡೆಯಲಾರದೆ ಯಾವ ಸಂದರ್ಭ, ಯಾವ ಸ್ಥಿತಿಯಲ್ಲಿದ್ದರೂ ತಕ್ಷಣವೇ ಅವರು ಅಲ್ಲಿಂದ ಹೊರಟು ಆ ನಡುರಾತ್ರಿ ಭಗವಂತನ ದರ್ಶನ, ಅವನ ಭೇಟಿಗೋಸ್ಕರ ಹಾತೊರಿತ ಓಡೋಡಿ ಹೋಗ್ತಾರೆ. ನಿನ್ನೆ ಚರ್ಚೆಯಲ್ಲಿ ಇದನ್ನು ನೋಡಿದ್ವಿ. ಅದಾದ ಮೇಲೆ ಅವರು ಶ್ರೀಕೃಷ್ಣನನ್ನ ಕಾಣ್ತಾರೆ. ಅವನು ನಕ್ಷತ್ರಗಳ ನಡುವೆ ಇರುವಂಥ ಚಂದ್ರನಂತೆ ಗೋಚರಿಸ್ತಾ ಇದ್ದಾನೆ. ಅವನ ಸುಂದರವಾದಂತಹ ಶ್ರೀಮುಖ, ಅವನ ದೃಷ್ಟಿ, ಅವನ ನಗು, ಇವುಗಳೆಲ್ಲವೂ ಅವರನ್ನ ಅತಿ ಪ್ರೇರಣೆಯಲ್ಲಿ ತಲ್ಲೀನ ಮಾಡ್ತವೆ. ಅದಾದ ಮೇಲೆ ಶ್ರೀಕೃಷ್ಣ ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ. ಆ ಪ್ರಶ್ನೆಗಳ ಮೂಲಕ ಅವರಿಗೆ ನೀವು ವಾಪಸ್ ಹಿಂತಿರುಗಿ ಅಂತ ಕೂಡ ಹೇಳಿದ್ದ. ಆ ಪ್ರಶ್ನೆಗಳಲ್ಲಿ ನಾವೆಲ್ಲ ಹಿಂದೆ ನೋಡ್ತಾ ಇದ್ವಿ, ತಾವು ಬಂದಿದ್ದು ಯಾವ ಉದ್ದೇಶಕ್ಕೆ, ಇದು ಸಮಯ ಸೂಕ್ತ ಅಲ್ಲ, ಇದು ರಾತ್ರಿಯ ಸಮಯ, ಇದು ಕಾಡು, ಹಾಗಾಗಿ ತಾವು ವಾಪಸ್ ಹೋಗಬೇಕು, ಇದು ನಮ್ಮ ಧರ್ಮಶಾಸ್ತ್ರಗಳ ಪ್ರಕಾರ ಇದು ನಿಂದನೀಯವಾದದ್ದು, ತಾವು ಸ್ತ್ರೀಯರು, ತಾವು ಮರಳಿ ಹೋಗಬೇಕು ಅಂತ ಹೇಳಿದ್ರು ಕೂಡ ಅವರು ಅವನ ಸಂತುಷ್ಟಿಗೋಸ್ಕರ ಎಲ್ಲವನ್ನೂ ತ್ಯಜಿಸಿ ಬಂದಿದ್ದರು. ಹಾಗಾಗಿ ಅವರು ಅಲ್ಲಿಯೇ ನಿಂತು ಆತನ ಸಂತುಷ್ಟಿಗೋಸ್ಕರ ಅವರು ಅಲ್ಲಿ ನಿಂತಿದ್ರು. ಆಗ ಶ್ರೀಕೃಷ್ಣ ಅವರನ್ನ ಸ್ವೀಕರಿಸಿ ಅವರೊಡನೆ ಅವನು ನೃತ್ಯ ಮಾಡಿ ಅವರ ಭಕ್ತಿಗೆ ಅವನು ಸ್ಪಂದಿಸ್ತಾನೆ ಪರಮ ದಯೆಯ ರೂಪದಲ್ಲಿ. ಆಗ ಅವರಲ್ಲಿ ಲೀಲಾಶಕ್ತಿಯ ಪ್ರಭಾವದಿಂದ ಒಂದು ವಿಶೇಷತೆಯ ಅನುಭವ ಆಗಿ ಅದು ಒಂದು ಸಣ್ಣ ಕಿಂಚಿತ್ ಹೆಮ್ಮೆಯ ರೂಪದಲ್ಲಿ ಪ್ರಕಟವಾಗುತ್ತೆ.
ಕೃಷ್ಣ ಆ ಹೆಮ್ಮೆಯನ್ನ ಕಂಡು ಆ ತಕ್ಷಣವೇ ಅವನು ಅಲ್ಲಿಂದ ಅದೃಶ್ಯನಾಗ್ತಾನೆ. ಅವರು ಆ ಕೃಷ್ಣನನ್ನ ಹುಡುಕ್ತಾರೆ. ಕೃಷ್ಣಾನ್ವೇಷಣೆ, ಗೋಪಿಯರು ಹುಡುಕ್ತಾ ಇದ್ದಾರೆ. ಕೃಷ್ಣ ನಮ್ಮ ಜೊತೆ ಎಷ್ಟು ಚೆನ್ನಾಗಿ ನೃತ್ಯ ಮಾಡ್ತಾ ನಮಗೆ ಆ ವಿಶೇಷ ಅನುಭವವನ್ನ ನೀಡ್ತಾ ಇದ್ದ. ತಾನು ಕೂಡ ಅತ್ಯುನ್ನತ ಆನಂದವನ್ನ ಪಡಿತಾ ಇದ್ದ. ಎಲ್ಲಿ ಹೋದ ಆ ಕೃಷ್ಣ ಅಂತ ಹೇಳಿ ಎಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ. ಅಲ್ಲಿರುವಂತಹ ಅನೇಕ ಪ್ರಾಣಿಗಳು, ಮರಗಳು, ಬಳ್ಳಿಗಳು, ನದಿಗಳು, ಭೂಮಿ ಎಲ್ಲವನ್ನ ಕೇಳ್ತಾ ಇದ್ದಾರೆ. ಉನ್ಮಾದದಲ್ಲಿ ಅವರು ಕೃಷ್ಣನಂತೆಯೇ ವರ್ತಿಸ್ತಾ ಇದ್ದಾರೆ. ಆತನ ಲೀಲೆಗಳನ್ನು ಅನುಕರಿಸ್ತಾ ಇದ್ದಾರೆ. ಯಾಕೆಂದ್ರೆ ಅಷ್ಟು ಅವರ ತಲ್ಲೀನತೆ ಆ ಕೃಷ್ಣ ಚಿಂತನೆಯಲ್ಲಿ. ಹೀಗೆ ಅವರು ಆ ಸಮಯದಲ್ಲಿ ಕೃಷ್ಣನಿಗೋಸ್ಕರ ಹುಡುಕುತ್ತಿರುವಾಗ ಆತನ ಪಾದಚಿಹ್ನೆಗಳು ಅವರಿಗೆ ಗೋಚರಿಸ್ತವೆ. ಅದನ್ನ ಹಿಂಬಾಲಿಸ್ತಾ ಹೋಗ್ತಾರೆ. ಆಗ ಅವರಿಗೆ ತಿಳಿಯುತ್ತೆ ಕೃಷ್ಣ ಇನ್ನೊಬ್ಬ ವಿಶೇಷ ಗೋಪಿಯ ಜೊತೆ ಎಲ್ಲಿಯೋ ನಡೆದು ಹೋಗಿದ್ದ. ಆದರೆ ಸ್ವಲ್ಪ ಸಮಯದ ನಂತರ ಆ ವಿಶೇಷ ಗೋಪಿಯು ಕೂಡ ಕಾಣಸಿಗ್ತಾಳೆ. ಆಕೆ ಯಾರಾಗಿದ್ಲು ನೆನಪಿದೆಯಾ ಯಾರಿಗಾದ್ರು? ಆಕೆ ಶ್ರೀರಾಧಾ ಅಲ್ವಾ? ಆ ಶ್ರೀರಾಧೆಯ ಹೆಸರನ್ನ ಶುಕದೇವ ಗೋಸ್ವಾಮಿಗಳು ಹೇಳದೆ ಆ ವಿಶೇಷ ರಾಧೆ, ವಿಶೇಷ ಗೋಪಿ ಅನ್ನೋ ಒಂದು ಮಾತಿನಲ್ಲಿ ಅತಿ ಗೌರವವನ್ನು ತೋರಿಸ್ತಾ ಇದ್ದಾರೆ. ಅತಿಯಾದ ಗೌರವವಿದ್ದಾಗ ವ್ಯಕ್ತಿ ಇನ್ನೊಬ್ಬರ ಹೆಸರನ್ನ ಹೇಳೋದಿಲ್ಲ. ಆ ಗೌರವಾನ್ವಿತ ವ್ಯಕ್ತಿಯನ್ನ ಅವನು ಆದರದಿಂದ ಅವನು ಉದ್ದೇಶಿಸಿ ಮಾತನಾಡ್ತಾನೆ. ಹಾಗೆಯೇ ಇಲ್ಲಿ ಅನಯಾರಾಧಿತೋ ನೂನಂ, ಆಕೆಯ ಆರಾಧನೆ ಅತ್ಯಂತ ಶ್ರೇಷ್ಠ. ಅವಳು ಎನ್ನೋ ವಿಹಾಯ ಗೋವಿಂದ ಪ್ರೀತೋಯಂ ಅನಯದ್ರಹ, ಆಕೆಗೋಸ್ಕರ ಗೋವಿಂದ ಎಲ್ಲರನ್ನೂ ತ್ಯಜಿಸಿ ಹೋಗಿದ್ದ. ಭಗವಾನ್ ಹರಿರೀಶ್ವರ, ಇದನ್ನ ಅಲ್ಲಿ ಶುಕದೇವ ಗೋಸ್ವಾಮಿಗಳು ಹೇಳಿದರು. ಆದರೆ ಆಕೆಯನ್ನು ಕೂಡ ಒಂದು ಸಮಯದಲ್ಲಿ ಅವನು ತ್ಯಜಿಸಿ ಅದೃಶ್ಯನಾಗ್ತಾನೆ, ಕಾಣದಂತಾಗ್ತಾನೆ. ಆಕೆ ಅತ್ಯಂತ ದುಃಖದಲ್ಲಿ ಅಲ್ಲಿ ಕೂತಿದ್ದಾಳೆ. ಎಲ್ಲ ಗೋಪಿಯರು ಆಕೆಯನ್ನ ಭೇಟಿಯಾಗ್ತಾರೆ. ಆಕೆಯ ಜೊತೆ ಎಲ್ಲರೂ ಕೂಡ ಕೃಷ್ಣನಿಗೋಸ್ಕರ ಹುಡುಕ್ತಾರೆ. ಆ ಹುಡುಕ್ತಾ ಹುಡುಕ್ತಾ ಒಂದು ಸಮಯದಲ್ಲಿ ಅವರು ಆ ಭಾವನೆಗೆ ಬರ್ತಾರೆ, ಕೃಷ್ಣ ನಾವು ಎಷ್ಟು ಹುಡುಕಿದ್ರು ಸಿಗ್ತಾ ಇಲ್ಲ. ಅಂದ್ರೆ ಅವನು ನಮ್ಮಿಂದ ಅವನು ಆಯಾಸ ಪಟ್ಟು ದೂರ ಹೋಗ್ತಾ ಇದ್ದಾನೆ. ಅವನಿಗೆ ಆಯಾಸ ಆಗ್ತಾ ಇದೆ. ಅವನಿಗೆ ಆಯಾಸ ಆಗದೇ ಇರಲಿ ಅಂತ ಹೇಳಿ ಅವರು ಮತ್ತೆ ಯಮುನಾ ತೀರಕ್ಕೆ ಬಂದು ಅಲ್ಲಿ ಎಲ್ಲರೂ ಕೂತು ಆ ಕೃಷ್ಣನ ಸ್ಮರಣೆಯಲ್ಲಿ ಸುಂದರವಾದ ಸ್ತುತಿಗಳನ್ನ ಹೇಳ್ತಾರೆ. ಅದುವೇ ಈ ಗೋಪಿ ಗೀತ. ನಿನ್ನೆಯ ಚರ್ಚೆಯಲ್ಲಿ ನಾವು ಇಲ್ಲಿಯವರೆಗೆ ತಲುಪಿದ್ವಿ. ಈ ದಿನದ ಚರ್ಚೆನ ನಾವು ಇಲ್ಲಿಂದ ಮುಂದುವರಿಸೋಣ. ಗೋಪಿ ಗೀತೆ ನಾವು ಆಗ್ಲೇ ವರ್ಣನೆ ಮಾಡಿದ ಹಾಗೆ ಭಾಗವತದ ಅತಿ ಉನ್ನತವಾದಂತಹ ಪ್ರಾರ್ಥನೆಗಳು ಒಂದು ಗೀತೆಯ ರೂಪದಲ್ಲಿವೆ. ಪರಮ ಭಕ್ತರಾದ ಗೋಪಿಯರು ಆ ಶ್ರೀಕೃಷ್ಣನ ವರ್ಣನೆ, ಆತನ ರೂಪ ಗುಣ ಲೀಲೆಗಳನ್ನ ಸ್ಮರಿಸ್ತಾ ಇದ್ದಾರೆ. ಒಟ್ಟಾರೆ 19 ಶ್ಲೋಕ. ಪ್ರತಿಯೊಂದು ಶ್ಲೋಕವು ವಿಭಿನ್ನ ಗೋಪಿಯರ ಮಾತುಗಳು. ಎಲ್ಲರ ಉದ್ದೇಶ ಒಂದೇ, ಆ ಕೃಷ್ಣನನ್ನ ಭೇಟಿ ಮಾಡಲಿಕ್ಕೆ, ಅವನ ಸಂತುಷ್ಟಿಗೋಸ್ಕರ ಹಾತೊರಿತಾ ಇದ್ದಾರೆ. ಇದು ತುಂಬಾ ಸುಂದರವಾದಂತಹ ಕವಿತೆ, ಕವನ. ಪದ್ಯ ಅಥವಾ ಕಾವ್ಯಶಾಸ್ತ್ರದಲ್ಲಿ ಅನೇಕ ರೀತಿಯ ಸುಂದರ ರಚನೆಗಳಿವೆ. ಪ್ರಾಸ, ಛಂದಸ್ಸು, ಇವುಗಳೆಲ್ಲ ಕಾವ್ಯಶಾಸ್ತ್ರದ ಅನೇಕ ಅಂಶಗಳು. ಈ ಗೋಪಿಗೀತೆಯಲ್ಲಿ ಅತ್ಯಂತ ಸುಂದರವಾದಂತಹ ಕಾವ್ಯಶಾಸ್ತ್ರ, ಕಾವ್ಯ ರಚನೆಗಳಿವೆ. ಉದಾಹರಣೆಗೆ ಇಲ್ಲಿ ಒಂದು ಶ್ಲೋಕನ ತೋರಿಸ್ತಾ ಇದ್ದೀವಿ. ಮೊದಲ 3 ಶ್ಲೋಕಗಳನ್ನ ಇಲ್ಲಿ ತೋರಿಸ್ತಾ ಇದ್ದೀವಿ. ಇವುಗಳ ಚರ್ಚೆಯನ್ನು ಕೂಡ ಮಾಡ್ತೇವೆ ಈಗ. ನೋಡಿ, ಈ ಮೊದಲನೆಯ ಶ್ಲೋಕ, ಜಯತಿ ತೇ ಧಿಕಂ ಜನ್ಮನ ವ್ರಜ. ಸೊ ಪ್ರತಿಯೊಂದು ಸಾಲಿನಲ್ಲಿ ಮೊದಲನೇ ಮತ್ತು 7ನೆಯ ಪದ ಅದು ಅದೇ ಅಕ್ಷರವಾಗಿದೆ. ಇಲ್ಲಿ ಯಾವ ಅಕ್ಷರ ಆಗಿದೆ? ಜ. ಜಯತಿ ತೇಧಿಕಂ ಜನ್ಮನ ವ್ರಜ. ಈಗ 2ನೇ ಸಾಲಲ್ಲಿ ನೋಡಿ, ಶ್ರಯತ ಇಂದಿರ ಶಶ್ವದತ್ರಹಿ, ಅಂದ್ರೆ ಇಲ್ಲಿ ಶ. 3ನೇ ಸಾಲಲ್ಲಿ ದಯಿತ ದೃಶ್ಯತಾಂ ದಿಕ್ಷುತಾವಕ.
ದ ಆ, ತ್ವಯಿ ಇದು ಆಕ್ಚುಲಿ ಇದೆ ನಾಲ್ಕನೇ ಲೈನ್. ತ್ವಯಿಧೃತಾಸವ ತ್ವಾಂ ವಿಚಿನ್ವತೆ ಅಂದ್ರೆ ತ. ಸೊ ಹೀಗೆ ಅತಿ ಸುಂದರವಾದಂತಹ ಆ, ರಚನೆ ಇದು. ಅದಲ್ಲದೆ ಇನ್ನೊಂದು ವಿಶೇಷತೆ ಏನದು? ಜಯತಿ ಅಂದ್ರೆ ಮೊದಲನೆಯ ಸಾಲಿನ ಎರಡನೇ ಅಕ್ಷರ ಜಯತಿ. ಆ? ಅದೇ ಮೂರನೇ ಸಾಲಿನ ಎರಡನೇ ಅಕ್ಷರ ಏನು? ದಯಿತ. ಯ ಯ. ಇದು ಕೂಡ ವಿಶೇಷ. ಅದೇ ರೀತಿ ನೋಡಿ ಮುಂದಿನ ಶ್ಲೋಕ. ಶರದುದಾಶಯೇ, ಇದು ಮೊದಲನೇ ಸಾಲು ಎರಡನೇ ಶ್ಲೋಕದ್ದು. ನಂತರ ಸುರಥನಾಥತೆ, ಇಲ್ಲಿ ಶಬ್ದ ಇರೋದು ಯಾವುದು? ರ. ಹ. ಅದೇ ರೀತಿ ಮೂರನೇ ಶ್ಲೋಕ ನೋಡಿ. ವಿಷಜಲಾಪ್ಯಯಾತ್, ಮೊದಲನೇ ಸಾಲು. ಮೂರನೇ ಸಾಲು ವೃಷಮಯಾತ್ಮಜಾತ್. ಹ, ಶ. ಸೊ ಹೀಗೆ ಬಹಳ ವಿಶೇಷ ಇದು. ಇನ್ಫ್ಯಾಕ್ಟ್ ಇದು ಒಂದು ಮತ್ತೆ ಮೂರನೇ ಸಾಲ ಅಷ್ಟೇ ಅಲ್ಲ, ಎರಡು ಮತ್ತೆ ನಾಲ್ಕನೇ ಸಾಲಲ್ಲೂ ತಾವು ಕಾಣಬಹುದು. ಆ, ಈಗ ಉದಾಹರಣೆ ಎರಡನೇ ಶ್ಲೋಕದಲ್ಲಿ ಸರಸಿ ಚೋದರ, ಇದು ಎರಡನೇ ಸಾಲು. ನಾಲ್ಕನೇ ಸಾಲಲ್ಲಿ ವರದ ನಿಘ್ನತು, ರ. ಸೊ ಹೀಗೆ ತುಂಬ ವಿಶೇಷವಾಗಿ ಈ ರಚನೆ ಇದೆ. ಸಾಮಾನ್ಯ ಅಲ್ಲ ಈ ರಚನೆ. ಹಾಗಾಗಿ ಕಾವ್ಯಶಾಸ್ತ್ರದ ರೂಪದಲ್ಲಿ ನೋಡಿದ್ರೂ ಇದು ತುಂಬ ಅದ್ಭುತವಾದಂತಹ ರಚನೆ. ಇದರ ಅರ್ಥಗಳನ್ನು ನಾವು ಗಮನಿಸಿದರೆ ಇದು ತುಂಬ ಗಾಢ ಗಂಭೀರ, ಅತ್ಯಂತ ಭಕ್ತಿಪೂರ್ವಕವಾದದ್ದು. ಸೊ ಈ ವಿಶೇಷ ಕಾರ್ತಿಕ ಮಾಸ ದಾಮೋದರ ತಿಂಗಳಿನಲ್ಲಿ ಈ ಗೋಪಿಗೀತೆಯನ್ನ ಪ್ರತಿದಿನ ಹಾಡುವಂಥದ್ದು ತುಂಬಾ ವಿಶೇಷ ಲಾಭಕಾರಿ. ಹಾಗಾಗಿ ತಾವೆಲ್ಲರೂ ಕೂಡ ಈ ಗೋಪಿಗೀತೆ ಇರೋ 19 ಶ್ಲೋಕವನ್ನ ಶ್ರೀಲ ಪ್ರಭುಪಾದರ ಭಾಗವತ ಅಥವಾ ಕೃಷ್ಣ ಪುಸ್ತಕದಿಂದ ಇನ್ನೂ ಹೆಚ್ಚು ತಿಳಿಯಿರಿ. ಇಲ್ಲಿ ಕೆಲವು ಸಂಕ್ಷೇಪ ರೂಪದಲ್ಲಿ ವರ್ಣನೆ, ಕೆಲವು ಶ್ಲೋಕಗಳನ್ನು ನಾವು ಮಾಡ್ತೀವಿ. ಆದರೆ ತಾವು ಇನ್ನಷ್ಟು ವಿಸ್ತೀರ್ಣವಾಗಿ ಕಲಿಬೇಕಂದ್ರೆ ಕೃಷ್ಣ ಪುಸ್ತಕದಲ್ಲಿ ಇದನ್ನು ಓದಿ. ಸೊ ಮೊದಲನೇ ಶ್ಲೋಕ, ಇದನ್ನು ಅನೇಕ ರೂಪದಲ್ಲಿ ಅನೇಕ ಛಂದ ಅಥವಾ ಧಾಟಿಯಲ್ಲಿ ಹಾಡ್ತಾರೆ. ತುಂಬ ಸರಳವಾದಂತಹ ಒಂದು ಧಾಟಿ, ಅದನ್ನು ನಾನು ಇಲ್ಲಿ ಪಾಲನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಗೋಪ್ಯ ಊಚುಃ ಜಯತಿ ತೇಧಿಕಂ ಜನ್ಮನಾ ವ್ರಜ ಶ್ರಯತ ಇಂದಿರಾ ಶಶ್ವತತ್ರ ಹಿ ದಯಿತ ದೃಶ್ಯತಾಂ ದಿಕ್ಷು ತಾವಕಸ್ ತ್ವಯಿ ಧೃತಾಸವಸ್ ತ್ವಾಂ ವಿಚಿನ್ವತೆ. ಆ ವಿಶೇಷ ಹಾಡು ಕೇಳಿರ್ತೀರ ನೀವು, ಜಯ ಜನಾರ್ದನ. ಅದೇ ಧಾಟಿಯಲ್ಲಿ ಇದು. ಇದು ತುಂಬ ಒಂದು ಸರಳವಾದಂಥದ್ದು. ಮಕ್ಕಳು ಕೂಡ ಈ ಧಾಟಿಯಲ್ಲಿ ತುಂಬ ಬೇಗನೆ ಕಲಿಬಹುದು. ಅದಲ್ಲದೆ ಅನೇಕ ಧಾಟಿಯಲ್ಲಿ ಇದನ್ನು ಹಾಡಿದ್ದಾರೆ. ಅದು ಅದು ವಿವರಣೆ, ಡೀಟೇಲ್ಸ್ ಅದು. ಸೊ ಶ್ಲೋಕದ ಅರ್ಥ ಏನು? ಜಯತಿ ತೇಧಿಕಂ ಜನ್ಮನಾ ವ್ರಜ. ಹೇ, ಈ ವ್ರಜ ವೃಂದಾವನ ಭೂಮಿ ಏನಿದೆ ಇದು ಪರಮ ಜಯವನ್ನ ಪ್ರಾಪ್ತಗೊಂಡಿದೆ. ಜಯ ಜಯ ಈ ವೃಂದಾವನಕ್ಕೆ. ಯಾಕೆ? ಇಲ್ಲಿ ಇಂದಿರೆ, ಇಂದಿರೆ ಅಂದರೆ ಲಕ್ಷ್ಮಿ. ಶ್ರಯತ ಇಂದಿರಾ ಶಶ್ವತತ್ರಹಿ, ಇಲ್ಲಿ ಶಾಶ್ವತ ಕಾಲಕ್ಕೆ ಆ ಲಕ್ಷ್ಮಿ ನಿವಾಸ ಮಾಡಿದ್ದಾಳೆ. ಆಕೆ ಇಲ್ಲಿ ಸ್ಥಿತಳಾಗಿದ್ದಾಳೆ. ಪರಮಲಕ್ಷ್ಮಿಯ ರೂಪದಲ್ಲಿ ಶ್ರೀರಾಧೆ. ಆಕೆಯ ವಿಸ್ತಾರವಾಗಿ ಅನೇಕ ಗೋಪಿಯರು, ಇವರು ಸಹಸ್ರಾರು ಲಕ್ಷ್ಮಿಯರು. ವೈಕುಂಠದಲ್ಲಿ ಒಬ್ಬ ಲಕ್ಷ್ಮಿ, ಆದರೆ ಗೋಲೋಕದಲ್ಲಿ ಲಕ್ಷ್ಮೀ ಸಹಸ್ರಶತ ಸಂಭ್ರಮ ಸೇವ್ಯಮಾನಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಇವರೆಲ್ಲರೂ ಕೂಡ ಗೋಪಿಯರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಲಕ್ಷ್ಮಿಯರೇ. ಸೊ ಹೀಗೆ ಇಲ್ಲಿ ಲಕ್ಷ್ಮಿಯ ನಿವಾಸ ಇದೆ. ಆ ಸುಂದರವಾದಂತಹ ವೃಂದಾವನ ಯಾಕೆ ಅಷ್ಟೊಂದು ಪವಿತ್ರ, ಅಷ್ಟೊಂದು ಮಂಗಳ? ಯಾಕೆಂದ್ರೆ ಇಲ್ಲಿ ಈ ಪರಮ ಪುರುಷ ಶ್ರೀ ಕೃಷ್ಣ ಜನ್ಮ ಪಡೆದ. ಜನ್ಮನಾ ವ್ರಜ. ಹೇ ಓ ಪರಮ ಸ್ವರೂಪನಾದಂಥ ಕೃಷ್ಣ, ದಯಿತ ದೃಶ್ಯತಾಂ ದಿಕ್ಷುತಾವಕಸ್, ದಯವಿಟ್ಟು ನೀನು ನಮ್ಮ ಮೇಲೆ ಕೃಪೆಯನ್ನ ತೋರಿ ನಮ್ಮ ಮುಂದೆ ಪ್ರಕಟನಾಗೋ. ತ್ವಯಿ ಧೃತಾಸವಸ್ ತ್ವಾಂ ವಿಚಿನ್ವತೆ,
ನಿನ್ನನ್ನು ನೋಡ್ಲಿಕ್ಕೆ ಅಂತ ನಾವು ನಮ್ಮ ಹೃದಯ, ನಮ್ಮ ಶರೀರದಲ್ಲಿ ಪ್ರಾಣವನ್ನು ರಕ್ಷಿಸಿದ್ದೀವಿ. ಇಲ್ಲಾಂದ್ರೆ ನಮ್ಮ ಪ್ರಾಣ ಎಂದೋ ಹರಿದು ಹೋಗ್ತಾ ಇತ್ತು. ವಿಚಿನ್ವತೆ, ಹುಡುಕ್ತಾ ಇದ್ದೀವಿ. ಹೀಗೆ ಅವರು ಆ ಪವಿತ್ರ ವೃಂದಾವನ ಕೃಷ್ಣನ ಜನ್ಮಸ್ಥಾನವನ್ನ ಸ್ತುತಿಸ್ತಾರೆ ಮೊದಲನೇ ಶ್ಲೋಕದಲ್ಲಿ. ಅದಾದ ಮೇಲೆ ಆ ಕೃಷ್ಣನ ಸುಂದರ ರೂಪವನ್ನು ಸ್ತುತಿಸ್ತಾರೆ. ತಮಗೆಲ್ಲ ಇದು ಸ್ಪಷ್ಟ ಆಗ್ತಾ ಇದೆಯಾ? ಚರ್ಚೆ ಮಾಡ್ತಾ ಮಾಡ್ತಾ ಅನ್ಮ್ಯೂಟ್ ಆಪ್ಷನ್ ಕೂಡ ಕೊಡ್ತೇನೆ. ಯಾರಿಗಾದ್ರೂ ಪ್ರಶ್ನೆ ನಾನು ಕೇಳಿದಾಗ ಅದಕ್ಕೆ ಉತ್ತರ ನೀಡಲಿಕ್ಕೂ ಕೂಡ ಪ್ರಯತ್ನ ಮಾಡಿ. ಓಕೆ, ಈಗ ಎರಡನೇ ಶ್ಲೋಕ. ಮೊದಲನೇ ಶ್ಲೋಕ ಯಾವ ವಿಷಯದ ಬಗ್ಗೆ ಇತ್ತು ನೆನೆಸ್ಕೊಳ್ಳಿ. ಯಾವ ವಿಷಯದ ಬಗ್ಗೆ ಇತ್ತು? ವೃಂದಾವನ ಮತ್ತು ಕೃಷ್ಣ. ಕೃಷ್ಣನ ಜನ್ಮಸ್ಥಾನ. ಈಗ ಎರಡನೇ ಶ್ಲೋಕದಲ್ಲಿ ಕೃಷ್ಣನ ಸೌಂದರ್ಯ. ಓಕೆ, ಶರದುದಾಶಯೇ ಸಾಧುಜಾತ ಸತ್ ಸರಸಿಚೋದರ ಶ್ರೀಮುಷಾದೃಶ ಸುರತನಾಥತೆ ಶುಲ್ಕದಾಸಿಕ ವರದ ನಿಘ್ನತೋ ನೇಹ ಕಿಂಬಧ. ಸೊ ಎರಡನೇ ಶ್ಲೋಕದಲ್ಲಿ ಗೋಪಿಯರು ಹೇಳ್ತಾ ಇದ್ದಾರೆ, ಶರದುದಾಶಯೇ, ಆ ಶರತ್ಕಾಲದ ಸುಂದರ ಸರೋವರದಲ್ಲಿ ಸಾಧುಜಾತ, ಸುಂದರವಾಗಿ ಅರಳಿರುವಂತಹ ಸರಸಿಜೋದರ. ಏನಿದು? ಇದು ಕಮಲ. ಸರಸಿಜ ಅಂದ್ರೆ ಕಮಲ. ಆ ಕಮಲದ ಗರ್ಭ, ಉದರ ಅಂದ್ರೆ ಆ ಒಳಗಿನ ಭಾಗ ಅತ್ಯಂತ ಸುಂದರವಾಗಿರೋದು. ಇಲ್ಲೊಂದು ಸಣ್ಣ ಫೋಟೋದಲ್ಲಿ ಕೂಡ ಕಾಣ್ತಾ ಇದೆ ನೋಡಿ. ಆ ಕಮಲದ ಮಧ್ಯಭಾಗ, ಆ ಏನು ಒಳಗಿನ ಭಾಗ ಇದೆ, ಸುಂದರವಾದಂತಹ ಆ ಭಾಗ ಕೆಂಪು ಅಥವಾ ಹಳದಿ ವರ್ಣದಲ್ಲಿ ಅತಿ ಮನಮೋಹಕವಾದದ್ದು, ಅದು ಸುಂದರವಾದದ್ದು. ಅಂತಹ ಸೌಂದರ್ಯವನ್ನೂ ಕೂಡ ಸೋಲಿಸುವಂತಹ ಸೌಂದರ್ಯ ಈ ಶ್ರೀಕೃಷ್ಣನ ಮುಖ. ಶ್ರೀಮುಷಾದೃಶ, ಆ ಶ್ರೀ ಲಕ್ಷ್ಮಿಯ ಸೌಂದರ್ಯವನ್ನೂ ಸೋಲಿಸುವಂಥದ್ದು ಈ ಶ್ರೀಕೃಷ್ಣನ ಸೌಂದರ್ಯ. ಸುರಥನಾಥತೆ ಶುಲ್ಕದಾಸಿಕ, ಆ ಮಾಧುರ್ಯ ಭಾವದಲ್ಲಿ ಈತ ನಿಪುಣ. ಸುರಥನಾಥ, ಯಾವುದೇ ಒಂದು ಶುಲ್ಕವನ್ನ ಬಯಸದೆ ಒಂದು ರೀತಿ ಪೂರ್ತಿಯಾಗಿ ಅನನ್ಯ ಭಾವದಲ್ಲಿ ನಾವು ನಿನ್ನ ದಾಸಿಯರಾಗಬೇಕಂತ ಬಂದಿದ್ದೀವಿ ಹೇ ಕೃಷ್ಣ. ಅಶುಲ್ಕ ದಾಸಿಕ, ನಮ್ಮನ್ನ ನೀನು ಕೊಲ್ತಾ ಇದ್ದೀಯಲ್ಲ. ವರದ ನಿಘ್ನತೋ ನೇಹ ಕಿಂಬಧ, ನಮ್ಮ ಮುಂದೆ ನೀನು ಅದೃಶ್ಯನಾಗ್ಬಿಟ್ಟೆ. ಈಗ ನೀನು ನಮ್ಮನ್ನ ಕೊಲ್ಲುತ್ತಿದ್ದೀಯ. ಆ ಸುಂದರ ರೂಪ ನಮ್ಮ ಕಣ್ಮುಂದೆ ನೀನು ಪ್ರಕಟನಾಗಿದ್ದೆ, ನಮ್ಮ ಜೊತೆ ಆ ಸುಂದರ ಲೀಲೆಗಳನ್ನ ಮಾಡ್ತಾ ಇದ್ದೆ. ಈಗ ನೀನು ಅಪ್ರಕಟನಾಗಿ ನಮ್ಮನ್ನ ಕೊಲ್ಲುತ್ತಿದ್ದೀಯ. ನೇಹ ಕಿಂವಧ. ಆಗ ಕೃಷ್ಣ ಯೋಚನೆ ಮಾಡ್ತಾನೆ, ಏನಿದು? ನಾನು ಯಾರನ್ನೂ ಕೊಲ್ಲಲಿಲ್ಲ. ಈ ಕೊಲ್ಲುವ ಉದ್ದೇಶ ನನಗೆ ಎಂದೂ ಇಲ್ವೇ ಇಲ್ಲ. ಓ ಕೃಷ್ಣ, ತಪ್ಪಾಯ್ತು. ಆ ರೀತಿ ನೀನು ಅನ್ಕೋಬೇಡಾನ. ನೀನು ಎಲ್ಲರನ್ನೂ ರಕ್ಷಿಸಿದ್ದೀಯ ವೃಂದಾವನದಲ್ಲಿ. ಅನೇಕ ವಿಪತ್ತುಗಳು ಬಂದಾಗ ಕೃಷ್ಣ ನೀನು ರಕ್ಷಿಸಿದ್ದೀಯ. ಯಾವ್ಯಾವ ವಿಪತ್ತು? ವಿಷಜಲಾಪ್ಯಯಾತ್ ವ್ಯಾಲ ರಾಕ್ಷಸಾತ್ ವರ್ಷಮಾರುತಾತ್ ವೈದ್ಯುತಾನಲಾತ್ ವೃಷಮಯಾತ್ಮಜಾತ್ ವಿಶ್ವತೋ ಭಯಾತ್ ಋಷಭತೆ ವಯಂ ರಕ್ಷಿತಾಮುಹು. ಅನೇಕ ರೀತಿಯ ವಿಪತ್ತುಗಳು ಆ ವೃಂದಾವನದ ಭೂಮಿಯ ಅಥವಾ ಆ ವೃಂದಾವನದ ವಾಸಿಗಳಿಗೆ ಏನು ವಿಪತ್ತು, ಕಷ್ಟಗಳು ಬಂದಿದ್ವು. ಆ ಕಷ್ಟಗಳನ್ನ ನೆನೆಸ್ತಾ ಇದ್ದಾರೆ. ಹೇಗೆ ಕೃಷ್ಣ ಅವುಗಳಿಂದ ಅವರನ್ನ ರಕ್ಷಿಸ್ತಾ ಅಂತ ನೆನೆಸ್ತಾ ಇದ್ದಾರೆ. ವಿಷಜಲಾಪ್ಯಯಾದ್, ಏನಿದು ವಿಷಜಲದ ಅಪಾಯ? ಯಾವ ಸಂದರ್ಭ ಇದು? ವಿಷಜಲ ಏನಿದು? ಕಾಳಿಂಗ ಮರ್ದನೆ. ಯಮುನೆ ಪೂರ್ತಿ ವಿಷಮಯವಾಗಿತ್ತು. ವ್ಯಾಲ ರಾಕ್ಷಸಾದ್, ವ್ಯಾಲ ಅಂದ್ರೆ ಇದು ಅತಿ ದೊಡ್ಡ ಉರಗ. ಯಾವುದದು? ಸರ್ಪ, ಅಘಾಸುರ. ವ್ಯಾಲ, ಅಘಾಸುರ, ರಾಕ್ಷಸ. ಅದು ಹೆಬ್ಬಾವಿನ ರೂಪದಲ್ಲಿತ್ತಲ್ವಾ ಅದು, ಅಜಗರ. ವರ್ಷಮಾರುತಾದ್, ಅತಿ ಭೀಕರವಾದಂತಹ ಮಳೆ, ಗಾಳಿ. ಇದು ಯಾವಾಗ? ಮಳೆ ಯಾವಾಗ ಅತಿ ಭೀಕರವಾದ?
ಇಂದ್ರನ ಇಂದ್ರನ ಆ ಆ, ಏನಂತ ಹೇಳ್ತಾರೆ, ಕ್ರೌರ್ಯ ಅಥವಾ ದ್ವೇಷ ಏನಾಯ್ತು ಅವ್ರ ಮೇಲೆ. ಮಾರುತಾದ್, ಸುಂಟರ್ ಗಾಳಿ, ಇದ್ಯಾವುದು? ಸುಂಟರ್ ಗಾಳಿ, ತೃಣಾವರ್ತ. ತೃಣಾವರ್ತ, ತೃಣಾವರ್ತ. ಕರೆಕ್ಟ್. ಹೌದು. ವೈದ್ಯುತಾನಲಾತ್ ಅಂದ್ರೆ ಬೆಂಕಿ, ಅತಿ ದೊಡ್ಡ ಬೆಂಕಿ. ವೈದ್ಯುತಾನಲಾತ್, ಕಾಡ್ಗಿಚ್ಚು ಕಾಡ್ಗಿಚ್ಚು. ಕಾಡ್ಗಿಚ್ಚು. ಆ ವೃಷಮಯಾತ್ಮಜಾತ್, ಆ ವೃಷಮಯಾತ್ಮ ಅಂದ್ರೆ ಆ ವೃಷಭ ಆಕ್ಚುಲಿ. ಆ ಏನ್ ಹೇಳ್ತಾರೆ, ಆ ವೃಷಮಯಾತ್ಮ. ಒಂದು ನಿಮಿಷ, ಯಾರಿಗಾದ್ರೂ ನೆನಪಾಗ್ತಾ ಇದೆಯಾ ವೃಷಮಯಾತ್ಮ ಅಂದ್ರೆ ಯಾವುದು ಅಂತ? ಆಕ್ಚುಲಿ ಇದು ಮುಂದೆ ಬರುವಂಥದ್ದು. ವೃಷಭ ಅಥವಾ ಏನ್ ಹೇಳ್ತಾರೆ, ಮಾಯಾತ್ಮಜ ಅಂದ್ರೆ ಮಾಯಾದಾನವ, ಒಬ್ಬ ಮಾಯಾ ಅಸುರ ಬರ್ತಾನೆ. ಇದು ಮುಂದೆ ಬರುವಂಥದ್ದು. ಆದರೆ ಅವರು ಮುಂದೆ ಬರುವುದನ್ನು ಕೂಡ ನೆನೆಸ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ ಮುಂಚೆನೆ. ಇದು ವಿಶೇಷತೆ ಆಕ್ಚುಲಿ. ಅವರಿಗೆ ಲೀಲಾಶಕ್ತಿಯ ಸ್ಫೂರ್ತಿಯಿಂದ ಮುಂದೆ ಬರುವ ರಾಕ್ಷಸರನ್ನು ಕೂಡ ಅವರು ನೆನೆಸ್ಕೊಂಡು ಹೇಳ್ತಾ ಇದ್ದಾರೆ. ಅದಲ್ಲದೆ ಮುಂದೆ ಇನ್ನೇನು ವರ್ಣನೆ ಮಾಡ್ತಾ ಇದ್ದಾರೆ ನೋಡಿ. ಆ ಆ, ಋಷಭದೇವಯಂ ರಕ್ಷಿತಾಮುಹು. ಆ, ವಿಶ್ವತೋ ಭಯಾತ್, ಅನೇಕ ರೀತಿಯ ಭಯಗಳು ಈ ಬೃಂದಾವನದ ಮೇಲೆ ಆ, ಆವೃತವಾಗಿದ್ವು. ಅವುಗಳೆಲ್ಲದರಿಂದ ನೀನು ನಮ್ಮನ್ನ ರಕ್ಷಿಸಿದೆ. ಆ, ಆ ಅರಿಷ್ಟಾಸುರ, ಆ ಮಾಯಾದಾನವ, ಆ ಕೇಶಿ ವ್ಯೋಮರು ಮುಂದೆ ಬರೋರಿದ್ದಾರೆ. ಅವರನ್ನೂ ಕೂಡ ನೀನು, ಅವರಿಂದನೂ ಕೂಡ ನಮ್ಮನ್ನು ರಕ್ಷಿಸ್ತಿದ್ದೀಯಾ ನೀನು. ಹೇ ಸರ್ವರಕ್ಷಕ, ನೀನು ಯಾಕೆ ನಮ್ಮನ್ನ ಈ ಸಮಯದಲ್ಲಿ ಕೊಲ್ತಾ ಇದ್ದೀಯಾ? ಹೀಗೆ ಕೃಷ್ಣನಿಗೆ ಒಂದು ರೀತಿಯ ಸ್ತುತಿಯೂ ಕೂಡ ಇದೆ. ಅದರ ಜೊತೆ ಜೊತೆಗೆ ಒಂದು ರೀತಿಯ ಅಪರೋಕ್ಷವಾಗಿ ನಿಂದನೆಯ ರೂಪದಲ್ಲಿ ಸ್ತುತಿ, ನಿಂದಾಸ್ತುತಿ ಅಂತ ಹೇಳ್ತಾರೆ. ಕೃಷ್ಣ, ನಿನ್ನ ಸುಂದರ ರೂಪದಿಂದ ನಾವು ಒಂದು ರೀತಿ ವಂಚಿತರಾಗಿ ನಾವು ಈಗ ಆಲ್ಮೋಸ್ಟ್ ಸಾವನ್ನಪ್ಪುತ್ತಾ ಇದ್ದೀವಿ. ದಯವಿಟ್ಟು ನೀನು ಪ್ರಕಟನಾಗು ಅಂತ ಹೇಳಿ ಅವರು ಕೃಷ್ಣನ ಪ್ರಾಕಟ್ಯಕ್ಕೆ ಅಂತ ಹೇಳಿ ಅವರು ಪ್ರಾರ್ಥಿಸ್ತಾ ಇದ್ದಾರೆ. ಒಟ್ಟಾರೆ 19 ಶ್ಲೋಕ ಏನಿವೆ, ಅದರಲ್ಲಿ ತುಂಬ ಗಂಭೀರವಾದಂತಹ ಭಕ್ತಿಯೂ ಕೂಡ ಇದೆ, ಮಾಧುರ್ಯ ರಸದ ಉತ್ತುಂಗವೂ ಕೂಡ ಇದೆ. ಕೆಲವೊಂದು ಶ್ಲೋಕಗಳು ಸಾಧಕರಿಗೆ ಬಹಳ ವಿಶೇಷ. ಇನ್ನೊಂದು ಶ್ಲೋಕ ಬರುತ್ತೆ ಕೃಷ್ಣನ ಆ ಪಾದಗಳ ಬಗ್ಗೆ. ತುಂಬ ಚೆನ್ನಾಗಿದೆ ಇದು. ಇದು 7ನೇ ಶ್ಲೋಕ. ಪ್ರಣತದೇಹಿನಾಂ ಪಾಪಕರ್ಷಣಂ ತೃಣಚರಾನುಗಂ ಶ್ರೀನಿಕೇತನಂ ಫಣಿಫಣಾರ್ಪಿತಂ ತೇ ಪದಾಂಬುಜಂ ಕೃಣುಕಿಚೇಷು ನ ಕೃಂಧಿರುಚ್ಛಯಂ. ಇಲ್ಲಿ ಹೇಳ್ತಾ ಇದ್ದಾರೆ, ಪ್ರಣತದೇಹಿನಾಂ ಪಾಪಕರ್ಷಣಂ. ನಿನ್ನ ಚರಣದ ಆಶ್ರಯವನ್ನ ಯಾರು ಸ್ವೀಕರಿಸ್ತಾರೋ ಅವರ ಪಾಪವನ್ನ ನೀನು ನಾಶ ಮಾಡ್ತೀಯ. ಪ್ರಣತ ದೇಹಿನ ಅಂದ್ರೆ ಈ ಜಗತ್ತಿನಲ್ಲಿ ಇರುವಂತಹ ಜೀವಾತ್ಮ ಸಾಧಕ ಭಕ್ತರು ನಿನ್ನ ಚರಣದ ಆಶ್ರಯವನ್ನ ಸ್ವೀಕರಿಸಿ ಭಕ್ತಿ ಮಾಡ್ತಾರೆ. ಅಂದ್ರೆ ನಿನ್ನ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಅವರ ಜೀವನದ ಎಲ್ಲ ರೀತಿಯ ಅಮಂಗಳವನ್ನ ನಾಶ ಮಾಡ್ತೀಯ. ಅದಲ್ಲದೆ ಮತ್ತಿನ್ನೇನು, ತೃಣಚರ. ತೃಣಚರ ಅಂದ್ರೆ ತೃಣ ಅಂದ್ರೆ ಹುಲ್ಲನ್ನು ಹುಡುಕ್ತಾ ಹೋಗೋರು. ಯಾರದು? ಹುಲ್ಲನ್ನು ಹುಡುಕೋರ್ಗೆ ಏನಂತ ಹೇಳ್ತೀರಾ? ಹಸುಗಳು. ಹಸುಗಳು. ತೃಣಚರ ಅನುಗಂ. ಅನುಗ ಅಂದ್ರೆ ಆ ಹಸುಗಳ ಹಿಂದೆ ಹೋಗುವವನು. ಯಾರವನು? ಅವನ ಪಾದಗಳು ಎಲ್ಲಿ ಹಸುಗಳು ನಡೆದವೋ ಅದರ ಹಿಂದೆ ಹಿಂದೆ ಹೋದ ಅವನು. ತೃಣಚರಾನುಗಂ. ಆತನ ಚರಣ ಏನಿದೆ ಅದು ಶ್ರೀನಿಕೇತನಂ. ಶ್ರೀನಿಕೇತನ ಅಂದ್ರೆ ಲಕ್ಷ್ಮಿಯ ನಿವಾಸ. ಲಕ್ಷ್ಮಿ ಸದಾ ಆಕೆ ಭಗವಂತನ ಪಾದವನ್ನ ಅವಳು ಸಂವಹನ ಅಥವಾ ಆ ಪಾದಕ್ಕೆ ಸೇವೆಯನ್ನ ಸಲ್ಲಿಸ್ತಾಳೆ. ಶ್ರೀನಿಕೇತನಂ. ಹೀಗೆ ಭಗವಂತನ ಚರಣದ ಗುಣಗಳನ್ನ ಹೇಳ್ತಾ ಇದ್ದಾರೆ. ಒಂದು ನಿಮಿಷ, ನನಗೆ ಒಂದು ನಿಮಿಷ ಕೊಡಿ, ನಾನು ಜಸ್ಟ್ ಸೆಟ್ ಮಾಡ್ತೀನಿ, ಒಂದು ನಿಮಿಷ.
ಹರೇ ಕೃಷ್ಣ, ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತಿದೆ ಪ್ರಭುಜಿ. ಕೇಳಿಸ್ತಿದೆಯಾ? ಓಕೆ. ಸೊ ಭಗವಂತನ ಚರಣದ ಬಗ್ಗೆ ನಾವು ನೋಡ್ತಾ ಇದ್ವಿ. ಭಗವಂತನ ಚರಣ ಅದು ಎಲ್ಲ ಪಾಪಗಳನ್ನ ನಾಶ ಮಾಡುತ್ತೆ. ವಿಶೇಷವಾಗಿ ಗೋಪಾಲ ಅಂದ್ರೆ ಅವನು, ಆ ಚರಣಗಳೇನಿವೆ ಅವುಗಳು ಎಲ್ಲೆಲ್ಲಿ ಹೋಗ್ತವೆ, ಎಲ್ಲಿ ಹಸುಗಳು ಮೇಯ್ತವೋ ಅಲ್ಲಿ ಅವನು ಕೂಡ ನಡೀತಾನೆ, ಅವರ ಸೇವಕನ ರೂಪದಲ್ಲಿ. ತೃಣಚರ ಅನುಗಂ ಶ್ರೀನಿಕೇತನಂ ಅಂದ್ರೆ ಆತನ ಚರಣ ಅದು ಲಕ್ಷ್ಮಿಯ ವಾಸ, ಶ್ರೀನಿಕೇತನ. ಅಷ್ಟೇ ಅಲ್ಲದೆ ಇನ್ನೊಂದು ವಿಶೇಷವಾದ ಲೀಲೆ ಆ ಚರಣಗಳದ್ದು. ಕೃಷ್ಣನ ಲೀಲೆಯಲ್ಲಿ ಯಾವುದದು ನೆನೆಸ್ಕೊಳ್ಳಿ. ತುಂಬಾ ವಿಶೇಷವಾದಂತಹ ಲೀಲೆ ಯಾವುದಾಗಿತ್ತು? ನೆನೆಸ್ಕೊಳ್ತೀರಾ? ಕಾಳಿಂಗಮರ್ದನ. ಕಾಳಿಂಗಮರ್ದನ, ಕರೆಕ್ಟ್. ಕಾಳಿಂಗಮರ್ದನದಲ್ಲಿ ಕಾಳಿಂಗಮರ್ದನ ಫಣಿಫಣಾರ್ಪಿತಂ. ಫಣಿಫಣ ಅಂದ್ರೆ ಆ ಎಡೆಗಳನ್ನ ಕಾಳಿಂಗನ ತುಳಿತಾನೆ. ಫಣಿಯ ಫಣಗಳನ್ನ ಅವನು ತನ್ನ ಪಾದದಿಂದ ತುಳಿದು ಆ ಕಾಳಿಂಗನ ಮರ್ದನವನ್ನ ಮಾಡಿದ. ಫಣಿಫಣಾರ್ಪಿತಂ ತೇ ಪದಾಂಬುಜ. ಇಂತಹ ಪಾದಗಳು ನನ್ನ ಹೃದಯದ ಅಂಧಕಾರವನ್ನ ನಾಶ ಮಾಡಲಿ. ಕೃಣುಕುಚೇಶುನ ಕೃಂಧಿರ್ಛಯಂ. ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರಾದ್ರೂ ಓದ್ತೀರಾ ಕೆಳಗಡೆ ಇರೋ 4 ಅಂಶಗಳನ್ನ? ಓದಿ. ಓದ್ಲ ಪ್ರಭುಜಿ? ನೀವು ಓದಿ. ಓದಿ ಅನುವಾದ ಓದ್ಲ ಪ್ರಭುಜಿ? ಓದಿ ಓದಿ ಓದಿ. ನಿನ್ನ ನಿನ್ನ ಪಾದ ಕಮಲಗಳು ಶರಣಾಗತರಾಗುವ ಸಕಲ ಜೀವಾತ್ಮರ ಪೂರ್ವ ಪಾಪಗಳನ್ನು ನಾಶಪಡಿಸುವವು. ಆ ಪಾದಗಳು ಹುಲ್ಲುಗಾವಲುಗಳಲ್ಲಿ ಗೋವುಗಳನ್ನು ಹಿಂಬಾಲಿಸುವುದಲ್ಲದೆ ಲಕ್ಷ್ಮೀದೇವಿಗೆ ನಿತ್ಯ ಧಾಮವಾಗಿರುವವು. ನೀನು ಹಿಂದೊಮ್ಮೆ ನಿನ್ನ ಪಾದಾಂಬುಜವನ್ನು ಕಾಳಿಯ ಸರ್ಪದ ಎಡೆಗಳ ಮೇಲೆ ಇರಿಸಿದ್ದೆ. ಈಗ ಅದನ್ನು ನಮ್ಮ ಸ್ತನಗಳ ಮೇಲಿರಿಸಿ ನಮ್ಮ ಹೃದಯದಲ್ಲಿರುವ ಕಾಮವನ್ನು ಕತ್ತರಿಸು. ಹರೇ ಕೃಷ್ಣ. ದಯವಿಟ್ಟು ನೀನು ನಮ್ಮ ಆ ದಿವ್ಯ ಪಾದಗಳನ್ನ ನನ್ನ ಮೇಲೆ ಇಟ್ಟು ನಮ್ಮ ಹೃದಯದ ಕಾಮವನ್ನ ನಾಶ ಮಾಡು. ನೋಡಿ, ಸಾಧಕ ಭಕ್ತರಿಗೆ ಎಷ್ಟೊಂದು ಒಳ್ಳೆ ಚಿಂತನೆಯ ವಿಷಯಗಳಿವೆ ಇಲ್ಲಿ. ಸೊ ಭಗವಂತನ ಚರಣದ ದರ್ಶನವನ್ನ ಮಾಡ್ಲಿಕ್ಕೆ ಹೋದಾಗ ಈ ಶ್ಲೋಕ ಹೇಳಿದ್ರೆ ಎಷ್ಟು ಚೆನ್ನಾಗಿ ನಾವು ಭಗವಂತನ ಸ್ತುತಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಇಲ್ಲಿ ಇನ್ನೊಂದು ಶ್ಲೋಕ. ಇದಲ್ಲದೆ ಇನ್ನೊಂದು ಶ್ಲೋಕ, ಈ ಶ್ಲೋಕ ಗೋಪಿಗೀತೆಯಲ್ಲಿ ತುಂಬಾ ವಿಶೇಷವಾದದ್ದು. ವಿಶೇಷವಾಗಿ ಶ್ರೀ ಚೈತನ್ಯ ಮಹಾಪ್ರಭು ಗೋಪಿಗೀತೆಯನ್ನು ಕೇಳುವಾಗ ಈ ಒಂದು ಶ್ಲೋಕಕ್ಕೆ ಬಂದಾಗ ಅತ್ಯಂತ ಭಾವುಕರಾಗಿ ಅವರು ಆ ಗೋಪಿಯರನ್ನ ಸ್ತುತಿಸ್ತಾರೆ. ಅದುವೇ ಈ 9ನೆಯ ಶ್ಲೋಕ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಶ್ರವಣ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನ. ಏನ್ ಹೇಳ್ತಾ ಇದ್ದಾರೆ ನೋಡಿಲಿ. ತವ ಕಥಾಮೃತಂ, ಭಗವಂತನ ಕುರಿತಾದಂತಹ ಈ ವರ್ಣನೆಗಳು, ಆ ಹರಿಕಥೆ ಏನಿದೆ ಅದು ಅಮೃತದಂತೆ. ಈ ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರೂ ಕೂಡ ಮೃತರು, ಮರ್ತ್ಯರು. ಆದರೆ ಈ ಹರಿಕಥೆ ಇದನ್ನ ಅಮೃತ ಅಂತ ಹೇಳಿದ್ದಾರೆ. ವಿಶೇಷವಾಗಿ ಯಾರಿಗೆ? ತಪ್ತ ಜೀವನಂ ಅಮೃತಂ. ಯಾರು ಈ ಭೌತಿಕ ಜಗತ್ತಿನಲ್ಲಿ ಪರಿತಪ್ತರಾಗಿದ್ದಾರೋ ಅವರಿಗೆ ಇದು ಅಮೃತ. ಈ ಅಮೃತ ಹರಿಕಥೆ ಇದನ್ನ ಭಗವಂತನ ಭಕ್ತರು ಸುಂದರ ರೀತಿಯಲ್ಲಿ ವರ್ಣಿಸ್ತಾರೆ. ಕವಿಭಿರೀಡಿತಂ. ಕವಿ ಅಂದ್ರೆ ಇಲ್ಲಿ ಭಕ್ತರು. ಈ ಹರಿಕಥೆಯನ್ನ ಶ್ರವಣ ಮಾಡೋದ್ರಿಂದನೇ ಕಲ್ಮಶಗಳು ನಾಶವಾಗ್ತವೆ. ಕಲ್ಮಷಾಪಹಂ. ಇದು ಕೇವಲ ಶ್ರವಣದಿಂದನೇ ವ್ಯಕ್ತಿ ಎಲ್ಲ ಮಂಗಳವನ್ನ ಪಡಿಬಹುದು. ಶ್ರವಣ ಮಂಗಳಂ. ವ್ಯಕ್ತಿಯ ಜೀವನದಲ್ಲಿ ಸರ್ವ ಮಂಗಳವು ಉದಯವಾಗುತ್ತೆ ಈ ಹರಿಕಥೆಯ ಶ್ರವಣದಿಂದ. ಸಂಪದ್ಭರಿತವಾಗುತ್ತೆ ಅವನ ಜೀವನ. ಭಕ್ತಿಮಯವಾಗುತ್ತೆ. ಇಂತಹ ಹರಿಕಥೆಯನ್ನ ಈ ಭೂಮಿಯಲ್ಲಿ ಹರಡುತ್ತಿರುವಂತಹ ಭಕ್ತರು ಅತಿ ದೊಡ್ಡ ಪರೋಪಕಾರಿಗಳು. ಹಾಗಾಗಿ ಈ ಶ್ಲೋಕಕ್ಕೆ ಬಂದಾಗ ಆ ಭಗವಂತನ ಆ ಹರಿಕಥೆಯನ್ನ ಪ್ರಚಾರ ಪ್ರಸಾರ ಮಾಡುವಂತಹ ಆ ಆಚಾರ್ಯರು, ಆ ಹರಿಭಕ್ತರೇನಿದ್ದಾರೆ ಅವರ ಸ್ತುತಿಯನ್ನ ಮಾಡ್ತಾ ಇದ್ದಾರೆ. ಆಗ ಚೈತನ್ಯ ಮಹಾಪ್ರಭುಗಳು ಗದ್ಗದಿತರಾಗಿ ಈ ಶ್ಲೋಕವನ್ನು ಕೇಳಿದಾಗ ಅತ್ಯಂತ ಭಾವುಕರಾಗ್ತಾರೆ.
ಇನ್ಫ್ಯಾಕ್ಟ್ ತಾವೆಲ್ಲ ಕೇಳಿರ್ಬೋದು, ಆ ಜಗನ್ನಾಥ ರಥಯಾತ್ರೆ ಸಂದರ್ಭದಲ್ಲಿ ಆ ರಾಜ ಪ್ರತಾಪರುದ್ರ ಗೋಪಿಗೀತೆಯನ್ನು ಹೇಳ್ತಾ ಇದ್ದಾಗ ಈ ಶ್ಲೋಕಕ್ಕೆ ಬಂದಾಗ ಚೈತನ್ಯ ಮಹಾಪ್ರಭು ಆತನನ್ನು ಅಪ್ಪಿಕೊಂಡು ಭೂರಿದ 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 ಅಂತ ಹೇಳಿ ಅವನನ್ನು ಕೊಂಡಾಡಿ ಮೆಚ್ಚಿಕೊಂಡ್ರು. ಸೊ ಈ ಶ್ಲೋಕ ಅತಿ ಮುಖ್ಯವಾದದ್ದು ಸಾಧಕ ಭಕ್ತರಿಗೆ. ಇದಲ್ಲದೆ ಅನೇಕ ಶ್ಲೋಕಗಳಿದ್ದಾವೆ. ಪ್ರತಿಯೊಂದು ಶ್ಲೋಕವನ್ನು ಚರ್ಚಿಸಲಿಕ್ಕೆ ಸಮಯ ಸಾಕಾಗುತ್ತೆ. ಅದಲ್ಲದೆ ವಿಷಯ ತುಂಬ ಗಾಢ ಗಂಭೀರವಾಗಿರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಕೃಷ್ಣ ಪುಸ್ತಕವನ್ನು ಓದಿ ಇದರ ಹೆಚ್ಚು ಅರ್ಥವನ್ನು ತಿಳಿರಿ ಅಂತ ನಾನು ಇಲ್ಲಿ ವಿನಂತಿಸ್ತೀನಿ. ಸಾರಾಂಶ ರೂಪದಲ್ಲಿ ಏನಿದೆ ಅನ್ನೋದನ್ನ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ತೋರಿಸುವಂತಹ ಅಂಶಗಳನ್ನು ಯಾರಾದರೂ ಭಕ್ತರು ಓದ್ತೀರಾ? ಇಲ್ಲಿರುವಂತಹ ಸ್ಕ್ರೀನಲ್ಲಿರೋ ಅಂಶಗಳನ್ನು ಓದಿ. ಎಸ್. ಅವನ ಜನ್ಮಸ್ಥಳವಾದ ವ್ರಜ ಗೋಕುಳವನ್ನು ಸ್ತುತಿಸುತ್ತಾರೆ. ಅವನ ಅದ್ಭುತ ಸೌಂದರ್ಯ ಅಸುರರಂತಹ ಅನೇಕ ಅಪಾಯಗಳಿಂದ ಗೋಪಿಯರನ್ನು ರಕ್ಷಿಸಿದ ಕರುಣೆ, ಅವನ ಪರಮಾತ್ಮ ರೂಪವನ್ನು ಸ್ತುತಿಸುತ್ತಾರೆ. ನೆಕ್ಸ್ಟ್. ದಯವಿಟ್ಟು ನಿಮ್ಮ ಕಮಲ ಹಸ್ತವನ್ನು ನಮ್ಮ ತಲೆಯ ಮೇಲೆ ಇಡಿ, ನಿಮ್ಮ ಸುಂದರ ಕಮಲ ಮುಖವನ್ನು ನಮಗೆ ತೋರಿಸಿ, ನಮ್ಮನ್ನು ನಿಮ್ಮ ದಾಸಿಯರಾಗಿ ಅಂಗೀಕರಿಸಿ. ನಮ್ಮನ್ನು ನಿಮ್ಮ ದಾಸಿಯರಾಗಿ ಅಂಗೀಕರಿಸಿ. ಮುಂದಿನದೋದಿ. ಅವರು ಅವನ ಕಮಲ ಪಾದಗಳನ್ನು, ಮಧುರ ಸ್ವರವನ್ನು, ಮನೋಹರವಾದ ಮಾತುಗಳನ್ನು, ಅವನ ಲೀಲೆಗಳ ವರ್ಣನೆಯ ಅಮೃತವನ್ನು ಭಕ್ತಿಯಿಂದ ಸ್ತುತಿಸುತ್ತಾರೆ. ಭಗವಂತನ ಪ್ರತಿಯೊಂದು ಅಂಗಾಂಗಗಳನ್ನ, ಅವನ ಮಾತುಗಳನ್ನ, ಆ ಸ್ವರವನ್ನ, ಆ ಅತ್ಯಂತ ಯುಕ್ತಿಪೂರ್ಣವಾದಂತಹ ಮಾತುಗಳನ್ನು ಕೂಡ ಅವರು ಸ್ಮರಿಸ್ತಾರೆ. ಅವನ ವಿಶೇಷ ನಗು, ಮಂದಹಾಸ, ಅವನ ಆ ದೃಷ್ಟಿ, ಆ ಲೀಲೆಗಳು, ಆ ವಿಶೇಷ ಸಂಭಾಷಣೆ ಭಗವಂತನ ಹೃದಯಪೂರ್ವಕವಾದದ್ದು, ಪ್ರೀತಿಪೂರ್ವಕವಾದದ್ದು. ಅದನ್ನ ಅವರು ನೆನೆಸ್ತಾ ನೆನೆಸ್ತಾ ಆ ಭಗವಂತನಲ್ಲಿ ತಲ್ಲೀನರಾಗ್ತಾರೆ. 6ನೇ ಅಂಶವನ್ನು ಓದಿ. ನೀವು ಹಗಲಿನಲ್ಲಿ ಅರಣ್ಯಕ್ಕೆ ಹೋಗುವಾಗ ನಿಮಗೆ ಕಾಣಲಾಗದ ಆ ಕ್ಷಣದ ಅಣುಭಾಗವೂ ನಮಗೆ ಸಹಸ್ರಾಬ್ದದಂತೆ ಅನಿಸುತ್ತದೆ. ನಾವು ಉತ್ಸಾಹದಿಂದ ನಿಮ್ಮ ಸುಂದರ ಮುಖವನ್ನು ನೋಡುವ ಅವಕಾಶ ಪಡೆದಾಗ ನಮ್ಮ ಆನಂದವನ್ನು ನಮ್ಮ ಕಣ್ಣು ರೆಪ್ಪೆಗಳು ಅಡ್ಡಿಪಡಿಸುತ್ತವೆ. ಅವು ಮೂಢ ಸೃಷ್ಟಿಕರ್ತನಿಂದ ನಿರ್ಮಿತವಾದವು. ಇಲ್ಲಿ ನೋಡಿ, ಬಹಳ ವಿಶೇಷ ಅಂಶ ಬರ್ತಾ ಇದೆ. ಗೋಪಿಯರು ಹೇಳ್ತಾರೆ, ಈ ಬ್ರಹ್ಮ, ಈ ಶರೀರವನ್ನ ಸೃಷ್ಟಿ ಮಾಡಿರುವಂತಹ ಬ್ರಹ್ಮ, ಈತನ ಸೃಷ್ಟಿ ಇದು ಎಷ್ಟು ದೋಷಪೂರ್ಣವಾಗಿದೆ ನೋಡಿ. ಯಾಕೆ ದೋಷ? ಎಷ್ಟು ಚೆನ್ನಾಗಿ ಬ್ರಹ್ಮನ ಸೃಷ್ಟಿ ಇದೆಯಲ್ಲ, ನಾವೆಲ್ಲ ಆಶ್ಚರ್ಯ ಪಡ್ಬೋದು. ಇದರಲ್ಲಿ ಏನು ತಪ್ಪಿದೆ? ಅವನ ಸೃಷ್ಟಿಯಲ್ಲಿ ಏನು ತಪ್ಪಿದೆ ಈ ಮನುಷ್ಯ ಶರೀರದ ಸಂರಚನೆಯಲ್ಲಿ? ಅವರು ಹೇಳ್ತಾರೆ, ಈ ಬ್ರಹ್ಮ ಈ ಕಣ್ಣುಗಳಿಗೆ ರೆಪ್ಪೆ ಕೊಟ್ಬಿಟ್ಟ. ಈ ಕಣ್ಣು ರೆಪ್ಪೆಗಳು ನಮ್ಗೆ ಗೊತ್ತಿಲ್ಲದಂತೆ ಅನೇಕ ಬಾರಿ ಅವು ನಮ್ಗೆ ಆ ಕೃಷ್ಣನ ದರ್ಶನದಲ್ಲಿ ಅಡ್ಡಿ ಆಗ್ತಾ ಇವೆ ನೋಡಿ. ನಾವೇನಾದ್ರೂ ಭಗವಂತನ ದರ್ಶನವನ್ನ ಕಾಣುವಾಗ, ನಾವು ಅಂದ್ರೆ ಸಾಮಾನ್ಯವಾಗಿ ಸಾಧಕರು ಅಥವಾ ಬದ್ಧಾತ್ಮರು, ಆ ಕಣ್ಣು ರೆಪ್ಪೆಗಳು ಯಾವಾಗ ಮುಚ್ತವೋ ತೆಗಿತವೋ ಅನ್ನೋದ್ರ ಪರಿವೇ ಇರೋದಿಲ್ಲ. ಆದರೆ ಗೋಪಿಯರ ಭಗವಂತನಲ್ಲಿರುವಂತಹ ಭಕ್ತಿ ತಲ್ಲೀನತೆ ಎಷ್ಟು ಇದೆ ಅಂದ್ರೆ, ಆ ರೆಪ್ಪೆ ಮುಚ್ಚಿ ತೆಗೆಯುವಂತಹ ಸಮಯ ಕೂಡ ಅವರಿಗೆ ಅತಿ ದೊಡ್ಡ ಅಡ್ಡಿಯಂತೆ ಕಾಣ್ತಾ ಇದೆ. ಅದು ಒಂದು ಸೆಕೆಂಡಿನ ಮೇ ಬಿ ತುಂಬ ಫ್ರ್ಯಾಕ್ಷನ್ ಆಗಿರಬಹುದು. ಅಂತಹ ಸಮಯವೂ ಕೂಡ, ಅಷ್ಟು ಮಾತ್ರವೂ ಕೂಡ ಅವರು ಭಗವಂತನ ಆ ಸುಂದರ ಸೌಂದರ್ಯವನ್ನು ಕಾಣದೇ ಇದ್ರೆ ಅವರಿಗೆ ಅತ್ಯಂತ ನೋವಾಗ್ತಾ ಇದೆ. ಅಂದ್ರೆ ಭಗವಂತನ ಸೌಂದರ್ಯ ಎಷ್ಟು ಆಕರ್ಷಕವಾದದ್ದು, ಅದನ್ನ ಗೋಪಿಯರ ಮುಖದಿಂದ ನಾವು ತಿಳ್ಕೊಳ್ಬಹುದು. ಸಾಮಾನ್ಯವಾಗಿ ನಾವು ಭಗವಂತನ ಸೌಂದರ್ಯ ಅಂದ್ರೆ ಓಕೆ, ನಾವು ನೋಡಿದ್ವಿ, ಅದರಲ್ಲೇ ಏನಿದೆ ಅಂತ ಅಂದ್ಕೊಳ್ತೀವಿ. ಆದರೆ ಯಾರಿಗೆ ಭಗವಂತನ ಸಾಕ್ಷಾತ್ ದರ್ಶನವಾಗಿದೆಯೋ, ದಯವಿಟ್ಟು ಮ್ಯೂಟ್ ಮಾಡಿ, ಹರೇ ಕೃಷ್ಣ, ಎಲ್ಲರೂ ಮ್ಯೂಟ್ ಮಾಡಿ. ಸೊ ಯಾರಿಗೆ ಭಗವಂತನ ದರ್ಶನವಾಗಿದೆಯೋ ಅವರು ಇಲ್ಲಿ ವರ್ಣಿಸ್ತಾ ಇದ್ದಾರೆ. ಯಾರೊಬ್ಬರಿಗೆ ಭಗವಂತನ ದರ್ಶನವಾಗಿದೆಯೋ ಅವರಿಗೆ ಕಣ್ಣುಗಳ ರೆಪ್ಪೆಗಳು ಮುಚ್ಚಿ ತೆಗೆಯುವುದು ಕೂಡ ಒಂದು ರೀತಿ ಅಡೆತಡೆಯಾಗಿ ಕಾಣ್ತಾ ಇದೆ. ಹಾಗಾಗಿ ಅವರು ಬ್ರಹ್ಮನನ್ನ ದೋಷಿಸ್ತಾ ಇದ್ದಾರೆ. ನೋಡಿ, ಈ ರೀತಿಯಾದಂತಹ ಅನುಭವ ಈ ಗೋಪಿಯರದ್ದು. ಹಾಗಾಗಿ ಅವರ ಕೃಷ್ಣನ ಸ್ಮರಣೆಯನ್ನ ಮಾಡ್ತಾ ಇದ್ದಾರೆ. ಕೊನೆಗೆ ಅವರು ಹೇಳ್ತಾರೆ, ಇದು ವಿಶೇಷವಾದಂತಹ ಕೊನೆಯ ಶ್ಲೋಕ ಏನಿದೆ
ಅದನ್ನ 7ನೇ ಅಂಶದಲ್ಲಿ ಸಾರಾಂಶ ರೂಪದಲ್ಲಿ ಹೇಳ್ತಾ ಇದ್ದೀವಿ. ಅದನ್ನು ಶ್ರೀ ರಾಧಾರಾಣಿಯವರೇ ಹೇಳಿದ್ದಾರೆ. ಏನದು ಅಂದರೆ, ಅಲ್ಲಿ ಅವ್ರು ಹೇಳ್ತಾರೆ, ನಮ್ಮ ಮನಸ್ಸು ನಿನ್ನ ಸ್ಥಿತಿಯ ಬಗ್ಗೆ ಆಲೋಚನೆಯಲ್ಲಿ ತಲ್ಲೀನವಾಗಿದೆ. ನೀನು ಬರಿಗಾಲಿನಲ್ಲಿ ಈ ಕಾಡಿನಲ್ಲಿ ಚಲಿಸ್ತೀಯ. ವಿಶೇಷವಾಗಿ ಈ ರಾತ್ರಿ ಸಮಯದಲ್ಲಿ ನೀವು ನಮ್ಮಿಂದ ಬಚ್ಚಿಟ್ಕೊಳ್ತಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದೆಯಾ. ದಯವಿಟ್ಟು ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಎಲ್ಲರೂ ದಯವಿಟ್ಟು ಮ್ಯೂಟ್ ಮಾಡಿ. ಎಸ್. ಸೊ ಹಾಗೆ ನೀನು ಚಲಿಸ್ತಾ ಇರಬೇಕಾದ್ರೆ ಈ ಬೃಂದಾವನದ ಭೂಮಿಯಲ್ಲಿರುವಂತಹ ಸಣ್ಣ ಸಣ್ಣ ಕಲ್ಲುಗಳು, ಆ ಕಲ್ಲುಗಳು ನಿನ್ನ ತುಂಬಾ ಕೋಮಲವಾದಂತಹ ಪಾದಕ್ಕೆ ತಟ್ಟಿದಾಗ ಅದರ ಬಣ್ಣವೇ ಬದಲಾಗತ್ತೆ. ಅಷ್ಟು ಸುಕೋಮಲ ಪಾದಗಳು, ಅವುಗಳಿಗೆ ಎಷ್ಟು ನೋವಾಗ್ತಾ ಇರಬಹುದು. ಆ ನೋವಿನ ಚಿಂತೆ ನಮ್ಮನ್ನ ಕಾಡ್ತಾ ಇದೆ. ಹೀಗೆ ಬೇಡ್ತಾ ಇದ್ದಾರೆ ಗೋಪಿಯರು. ಅಂತಹ ದುಃಖದಲ್ಲಿ ಅವರಿದ್ದಾರೆ. ಆ ಅರಣ್ಯ ಪ್ರದೇಶ, ರಾತ್ರಿಯ ಸಮಯ. ಅವರು ಈಗ ಕೃಷ್ಣನ ಅನುಪಸ್ಥಿತಿಯಲ್ಲಿದ್ದಾರೆ. ಆದರೂ ಆ ಕೃಷ್ಣನ ಸಂತುಷ್ಟಿಯನ್ನೇ ಅವರು ಚಿಂತಿಸ್ತಾ ಇದ್ದಾರೆ. ನಾವು ಒಬ್ಬರೇ ಇದ್ದೀವಿ, ಮನೆಯಿಂದ ಹೊರಗೆ ಇದ್ದೀವಿ, ಪ್ರಾಣಿ ಪಕ್ಷಿಗಳು ಅಥವಾ ಯಾವುದಾದ್ರೂ ಭಯಾನಕ ಪ್ರಾಣಿ ಬಂದರೆ, ಅಥವಾ ರಾಕ್ಷಸರ ಅಥವಾ ದರೋಡೆಕೋರರು ಬಂದರೆ ಅನ್ನೋ ಆ ಭಯ ಇಲ್ಲ ಅವರಿಗೆ. ಅವರಿಗಿರೋ ಭಯ ಏನು? ಕೇವಲ ಭಗವಂತನ ಸಂತುಷ್ಟಿಯದ್ದಾಗಿದೆ. ಸೊ ಹೀಗೆ ಅವರ ಭಕ್ತಿ ಎಷ್ಟು ಉನ್ನತ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಹೀಗೆ ಅವರು ಸ್ತುತಿಸ್ತಾ ಅವರು ಮುನ್ನಡೀತಾ ಇರಬೇಕಾದ್ರೆ ಒಂದು ಸಮಯದಲ್ಲಿ ಕೃಷ್ಣ, ಆಕ್ಚುಲಿ ಕೆಲವು ಆಚಾರ್ಯರು ವರ್ಣಿಸ್ತಾರೆ, ಕೃಷ್ಣ ಈ ಎಲ್ಲ ಮಾತುಗಳನ್ನ ಅಲ್ಲಿ ಪಕ್ಕದಲ್ಲೇ ಇದ್ದುಕೊಂಡು ಕೇಳ್ತಾ ಇದ್ದ. ಅವರ ಈ ಸುಂದರವಾದಂತಹ ಈ ಸ್ತುತಿಗಳನ್ನ ಅವನು ಕೇಳಿ ಆನಂದಿಸ್ತಾ ಇದ್ದ. ಆಗ ಆ ಗೋಪಿಯರು ಆ ಅತಿ ದೈನ್ಯದಲ್ಲಿ ಅವರು ತುಂಬಾ ಜೋರಾಗಿ ಅಳುತ್ತಾರೆ. ಅಲ್ಲಿ ಆ ಕೃಷ್ಣನ ದರ್ಶನಕ್ಕೋಸ್ಕರ ಅವರು ಅಲ್ಲಿ ಅಳ್ತಾರೆ. ಆಗ ಆ ಅಳುವನ್ನ ಕೇಳಿ ಕೃಷ್ಣ ಅವರ ಮುಂದೆ ಪ್ರಕಟನಾಗ್ತಾನೆ. ಅಲ್ಲಿ ಒಂದು ಸುಂದರವಾದಂತಹ ಶ್ಲೋಕವನ್ನ ನಮ್ಮ ಆಚಾರ್ಯರು ಹೇಳಿದ್ದಾರೆ. ಆ ಶ್ಲೋಕ ಏನು ಅನ್ನೋದನ್ನ ನಾವಿಲ್ಲಿ ತೋರಿಸ್ತಾ ಇದ್ದೇವೆ ನೋಡಿ. ತಾಸಾಂ ಆವಿರಭೂತ್ ಶೌರಿ ಸ್ಮಯಮಾನ ಮುಖಾಂಬುಷಃ ಪೀತಾಂಬರಧರ ಸೃಗ್ವಿ ಸಾಕ್ಷಾನ್ ಮನ್ಮಥ ಮನ್ಮಥ. ಆ ಶೌರಿ ಅಂದ್ರೆ ಯದುಕುಲದಲ್ಲಿ ಜನ್ಮ ಪಡೆದಂತಹ ಕೃಷ್ಣ. ಆತ ಈಗ ಕೃಷ್ಣ ಆ ಗೋಪಿಯರ ಮುಂದೆ ಪ್ರಕಟನಾದ. ಅವನ ಕೊರಳಲ್ಲಿ ಆ ಸುಂದರವಾದಂತಹ ವೈಜಯಂತಿ ಮಾಲೆ ಇತ್ತು. ಸೃಗ್ವಿ. ಅವನು ಪೀತಾಂಬರಧರನಾಗಿದ್ದ. ಹೊರರೂಪದಲ್ಲಿ ಅವನು ಎಷ್ಟು ಸುಂದರವಾಗಿ ಕಾಣ್ತಿದ್ದ ಅಂದ್ರೆ ಸಾಕ್ಷಾತ್ ಮನ್ಮಥ. ಆ ಮನ್ಮಥನನ್ನು ಮೋಹಿಸುವಂತಹ ರೂಪದಲ್ಲಿದ್ದಾನೆ. ಅಂದ್ರೆ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಮನ್ಮಥ ಅಥವಾ ಕಾಮದೇವನ ಪ್ರಭಾವ ಎಲ್ಲರ ಮೇಲೂ ಆಗತ್ತೆ. ಆದರೆ ಕೃಷ್ಣನ ಲೀಲೆಗಳಲ್ಲಿ ಆ ಮನ್ಮಥನೂ ಮನಮೋಹಕನಾಗ್ಬಿಡ್ತಾನೆ. ಕೃಷ್ಣನ ಸೌಂದರ್ಯದ ಆಕರ್ಷಣೆ ಅದು ಆ ಭಗವಂತನ ಲೀಲಾಶಕ್ತಿಯ ಪ್ರಭಾವದಿಂದ. ಇದನ್ನ ಅನೇಕ ರೀತಿಯಲ್ಲಿ ವರ್ಣಿಸಲಾಗಿದೆ. ನೋಡಿ, ಇಲ್ಲಿ ಹೇಳಲಾಗತ್ತೆ, ಆ ಕಮಲಮುಖ ಭಗವಾನ್ ಕೃಷ್ಣ ನಗುತ್ತಾ ಗೋಪಿಯರ ಮುಂದೆ ಪ್ರಕಟನಾಗ್ತಾನೆ. ಆತ ಆ ಕೊರಳಲ್ಲಿ ಆ ಸುಂದರವಾದಂತಹ ಮಾಲೆ, ಗೋಪಿಯರು ನೀಡಿದಂತಹ ಮಾಲೆಯನ್ನ ಧರಿಸಿದ್ದ. ಅವನ ರೂಪ ಆ ಕಾಮದೇವನನ್ನೂ ಮರಳುಗೊಳಿಸುವಂಥದ್ದಿತ್ತು. ಅತ್ಯಂತ ಸುಂದರ ರೂಪನಾಗಿ ಕೃಷ್ಣ ಕಿಶೋರ ಅಲ್ಲಿ ಪ್ರಕಟನಾದ. ಅವರೆಲ್ಲರೂ ಕೂಡ ಆತನ ದರ್ಶನವನ್ನ ಕಂಡು ಅತ್ಯಂತ ಹರ್ಷಿತರಾಗ್ತಾರೆ. ಎಲ್ಲರೂ ಆ ಕೃಷ್ಣನನ್ನ ಕರೆತಂದು ಒಂದು ಸುಂದರವಾದಂತಹ ವಸ್ತ್ರವನ್ನ ಹರಡಿ ಆತನನ್ನ ಅಲ್ಲಿ ಕೂರಿಸಿ ಅವನ ಸುಂದರ ಸುತ್ತಲೂ ಕೂಡ ಅವರು ಕುಳಿತುಕೊಳ್ತಾರೆ. ಒಂದು ಸಮಯದ ನಂತರ ಅವರು ಆ ಕೃಷ್ಣನನ್ನ ಅನೇಕ ಸುಂದರ ರೂಪದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಒಂದು ವಿಶೇಷವಾದಂತಹ ಒಂದು ಸಂವಾದ ನಡೆಯುತ್ತೆ. ಆ ಸಂವಾದದಲ್ಲಿ ಗೋಪಿಯರು ಆ ಕೃಷ್ಣನಿಗೆ ಒಂದು ರೀತಿ ನಿಂದನೆಯ ಭಾವದಲ್ಲಿ, ಆದರೆ ಸ್ತುತಿಯೇ ಅದೇನು ಅನ್ನೋದನ್ನ ಈಗ ಮುಂದೆ ನೋಡ್ತಾ ಇದ್ದೀವಿ. ಅವರು ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಕೃಷ್ಣ, ನೀನು ಯಾವ ರೀತಿಯ ವ್ಯಕ್ತಿ? ಸಾಮಾನ್ಯವಾಗಿ ಜಗತ್ತಿನಲ್ಲಿ ಕೆಲವರು ಯಾರು ಅವರ ಮೇಲೆ ಪ್ರೀತಿಯನ್ನ ತೋರಿಸ್ತಾರೋ ಅವರು ಅದೇ ರೀತಿಯಾಗಿ ಪ್ರೀತಿಯನ್ನ ತೋರಿಸ್ತಾರೆ. ಅವರನ್ನ
ಸ್ವಾರ್ಥ ಅಥವಾ ಪ್ರೇರಿತ ಪ್ರೇಮಿಗಳು ಅಂತಾರೆ. ಅಂದರೆ ಒಬ್ಬ ವ್ಯಕ್ತಿ ಆ, ಇನ್ನೊಬ್ಬರು ತೋರಿಸಿದಂತಹ ಪ್ರೀತಿಗೆ ಪ್ರತಿಕ್ರಿಯೆಯಾಗಿ ಅವನು ಪ್ರೀತಿಯನ್ನು ತೋರಿಸ್ತಾನೆ. ಇನ್ನೊಬ್ಬರು ನಿಸ್ವಾರ್ಥ ಪ್ರೇಮಿಗಳು. ಅಂದ್ರೆ ಏನು, ಬೇರೆಯವರು ಪ್ರೀತಿ ತೋರಿಸ್ತೇ ಇದ್ರೂ ಕೂಡ, ಇನ್ಫ್ಯಾಕ್ಟ್ ಶತ್ರುಗಳಂತೆ ವರ್ತಿಸಿದ್ರು ಕೂಡ ಅವರಿಗೆ ಪ್ರೀತಿಯನ್ನ ತೋರಿಸುವಂಥವರು, ಅವರು ನಿಸ್ವಾರ್ಥ ಪ್ರೇಮಿಗಳು. ಆ, ಈ ಉದಾಹರಣೆಯಲ್ಲಿ ಆ ತಂದೆ ತಾಯಿಗಳ ಪ್ರೀತಿಯನ್ನು ಕೂಡ ನೆನೆಸ್ತಾರೆ. ಸೊ ಈಗ ಮೂರನೇದನಂದ್ರೆ ನಿರಪೇಕ್ಷ. ಅಂದ್ರೆ ಯಾರು ಯಾವ ರೀತಿ ವರ್ತಿಸಿದ್ರು ಕೂಡ ಅವರಿಗೆ ಅದರ ಪರಿವೇ ಇರೋದಿಲ್ಲ, ಯಾರ ಮೇಲೂ ಪ್ರೀತಿಯನ್ನು ತೋರಿಸೋದಿಲ್ಲ. ನೀನು ಯಾವ ರೀತಿ ಪ್ರೇಮಿಯೋ ಕೃಷ್ಣ, ನಾವು ನಿನಗೋಸ್ಕರ ಏನೆಲ್ಲ ತ್ಯಜಿಸಿ ಬಂದ್ವಿ, ನೀವು ನನ್ನನ್ನ ನಡುರಾತ್ರಿ ಕಾಡಿನಲ್ಲಿ ಬಿಟ್ಟು ಹೋಗ್ಬಿಟ್ಟಿಲ್ಲ. ಸ್ವಾರ್ಥಿಯ, ನಿಸ್ವಾರ್ಥ ಪ್ರೇಮಿಯ ಅಥವಾ ನಿರಪೇಕ್ಷನ ನೀನು, ಹೇಳು ಅಂತ ಹೇಳಿ ಕೃಷ್ಣನಿಗೆ ಒಂದು ರೀತಿಯ ಕೊಂಕು ಅಥವಾ ಒಗಟನ್ನ ಕೇಳ್ತಾ ಇದ್ದಾರೆ. ಕೃಷ್ಣನು ಚಾಣಾಕ್ಷ, ಅವನು ಹೇಳ್ತಾನೆ, ಹೇ ಗೋಪಿಯರೇ, ಈ ನೀವು ಕೇಳ್ತಾ ಇರೋದು ಇದು ಏನಿದು? ನಾನು ಸ್ವಾರ್ಥನಲ್ಲ, ನಾನು ನಿಮ್ಮ ನಿಜವಾದ ಸ್ನೇಹಿತ. ಅದಲ್ಲದೆ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು ಮಾತ್ರ ಪ್ರೀತಿಸ್ತಾರೆ, ಬೇರೆಯವರನ್ನ ಪ್ರೀತಿಸೋದಿಲ್ಲ. ಆದರೆ ನಾನು ಪ್ರತಿಯೊಬ್ಬ ಜೀವಿನೂ ಪ್ರೀತಿಸ್ತೀನಿ. ನಾನು ನಿಸ್ವಾರ್ಥ ಪ್ರೇಮಿಯೂ ಅಲ್ಲ. ಅದಲ್ಲದೆ ನಾನು ಆತ್ಮಾರಾಮ, ಆಪ್ತಕಾಮ. ನನಗೆ ಎಲ್ಲವೂ ಕೂಡ ದೊರಕಿದೆ, ಎಲ್ಲವೂ ಕೂಡ ನನ್ನಲ್ಲಿಯೇ ಇದೆ. ನನಗೆ ಬೇರೆ ಯಾವುದರ ಅಪೇಕ್ಷೆಯೂ ಇಲ್ಲ. ನಾನು ಆಪ್ತ ಕಾಮನು ಕೂಡ. ನಾನು ಆ ನಿರಪೇಕ್ಷನೂ ಅಲ್ಲ. ನಾನು ಒಂದು ವಿಶೇಷ ವರ್ಗ. ಏನದು? ನನ್ನ ಪ್ರೀತಿ ಒಂದು ವಿಶೇಷ ರೀತಿಯಲ್ಲಿ ಹರಿಯುತ್ತೆ. ನಾನು ಯಾಕೆ ನಿಮ್ಮಿಂದ ಅದೃಶ್ಯನಾದೆ, ಇದರ ಕಾರಣ ನಿಮಗೆ ಗೊತ್ತಾ? ಕೃಷ್ಣ ಹೇಳ್ತಾನೆ, ನಾನು ನಿಮ್ಮ ಪ್ರೀತಿಯನ್ನ ಗಾಢ ಮಾಡಲು, ಆ ಪ್ರೀತಿಯನ್ನ ಇನ್ನು ತೀವ್ರವಾಗಿಸಲು ನಾನು ನಿಮ್ಮಿಂದ ದೂರವಾದೆ. ಕೃಷ್ಣ ತುಂಬಾ ಸುಂದರವಾಗಿ ಹೇಳ್ತಾನೆ, ನಾನು ದೂರ ಹೋಗಿದ್ದು ಕೇವಲ ಮತ್ತೆ ಕೇವಲ ನಿಮ್ಮ ಭಕ್ತಿಯನ್ನ ಇನ್ನಷ್ಟು ತೀವ್ರಗೊಳಿಸಲಿಕ್ಕೆ ಮಾತ್ರ. ನೀವೆಲ್ಲರೂ ಕೂಡ ನನ್ನ ಕಾರಣದಿಂದಾಗಿ, ನನ್ನ ಅದೃಶ್ಯದ ಕಾರಣದಿಂದ ಪ್ರೀತಿಯಲ್ಲಿ ಇನ್ನಷ್ಟು ವೃದ್ಧಿಯಾಗಿದ್ದೀರಾ. ದಯವಿಟ್ಟು ನೆನೆಸ್ಕೊಳ್ಳಿ, ಇನ್ನು ತಿಳ್ಕೊಳ್ಳಿ, ನಾನು ಎಂದೂ ಕೂಡ ನಿಮ್ಮನ್ನ ಪ್ರೀತಿ ಮಾಡೋದನ್ನ ನಾನು ನಿಲ್ಲಿಸಿಲ್ಲ. ನಾನು ಅದೃಶ್ಯನಾಗಿದ್ರೂ ಕೂಡ ನಿಮ್ಮನ್ನ ಸದಾ ಸ್ಮರಿಸ್ತಾ ಇದ್ದೆ. ನೀವು ಈ ರೀತಿ ನನ್ನ ಬಗ್ಗೆ ತಪ್ಪು ತಿಳ್ಕೊಳ್ಬೇಡಿ ಅಂತ ಕೃಷ್ಣ ಅವರ ಮುಂದೆ ನಿವೇದನೆಯನ್ನ ಮಾಡ್ತಾನೆ. ಗೋಪಿಯರೆಲ್ಲ ಆ ಉತ್ತರದಿಂದ ಅತ್ಯಂತ ಹರ್ಷಿತರಾಗ್ತಾರೆ. ವಿಶೇಷವಾಗಿ ಕೃಷ್ಣ ಅವರ ಮುಂದೆ ಕೈ ಜೋಡಿಸಿ ಹೇಳ್ತಾನೆ, ತುಂಬಾ ಉತ್ತಮವಾದಂತಹ ಮಾತಿದು. ಕೃಷ್ಣ ಹೇಳ್ತಾನೆ, ನ ಪಾರಯೇಹಂ ನಿರವಧ್ಯ ಸಂಯುಜಾಂ ಸ್ವಸಾಧು ಕೃತ್ಯಂ ವಿಬುಧಾಯುಷಾಪಿವ ಯಾಮಾ ಭಜನ್ ದುರ್ಜರಗೇಹ ಶೃಂಖಲ ಸಂವೃಶ್ಚ ತದ್ವ ಪ್ರತಿಯಾತು ಸಾಧುನಾ. ಕೃಷ್ಣ ಹೇಳ್ತಾನೆ, ಹೇ ಗೋಪಿಯರೇ, ನಿಮ್ಮ ಈ ಭಕ್ತಿಯನ್ನ ನಾನು ಯಾವುದೇ ರೂಪದಲ್ಲೂ ನಾನು ಈ ಋಣವನ್ನ ತೀರಿಸ್ಲಿಕ್ಕಾಗೋದಿಲ್ಲ. ಪೂರ್ತಿ ಬ್ರಹ್ಮನ ಆಯುಷ್ಯ ಏನಿದೆ, ಲಕ್ಷಾಂತರ ವರ್ಷಗಳು, ಆ ಆಯುಷ್ಯಗಳವರೆಗೂ ನಾನು ನಿಮ್ಮ ಸೇವೆಯನ್ನು ಮಾಡಿದ್ರೂ ಕೂಡ ನಿಮ್ಮ ಈ ಭಕ್ತಿಗೆ ನಾನು ಸದಾ ಋಣಿಯಾಗಿಯೇ ಇರ್ತೀನಿ. ಅದನ್ನ ತೀರಿಸ್ಲಿಕ್ಕೆ ಆಗೋದೇ ಇಲ್ಲ. ನನಗೋಸ್ಕರ ನೀವು ದುರ್ಜರ ಗ್ರೇಹ ಶೃಂಖಲ ಸಂವೃಶ್ಯ, ಅತ್ಯಂತ ಕಠಿಣವಾದಂತಹ ಆ ಗೃಹ ಬಂಧನವನ್ನ ಎಲ್ಲವನ್ನ ತ್ಯಜಿಸಿ ಬಂದಿದ್ದೀರಾ. ನಾನು ನಿಮಗೆ ಸದಾ ಋಣಿ. ನಾನು ನಿಮಗೆ ಏನನ್ನ ನೀಡಲಿ, ಏನನ್ನ ನೀಡಿದ್ರೂ ಕೂಡ ಅದು ಕಡಿಮೆಯೇ. ಅದನ್ನ ತೀರಿಸ್ಲಿಕ್ಕೆ ನಾನು ಎಂದೂ ಸಾಧ್ಯ ಇಲ್ಲ. ದಯವಿಟ್ಟು ನೀವು ನಿಮ್ಮ ಈ ಭಕ್ತಿಯಿಂದನೇ ಸಂತುಷ್ಟರಾಗಿ, ಅದುವೇ ನಿಮ್ಮ ಪ್ರತಿಫಲವಾಗಲಿ. ನಾನೇನೂ ನಿಮಗೆ ನೀಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಈ ಭಕ್ತಿ ನನ್ನನ್ನ ಸದಾ ಕಾಲದವರೆಗೆ ಋಣದಲ್ಲಿಯೇ ಇಡತ್ತೆ. ನಾನು ನಿಮ್ಮ ಭಕ್ತಿಗೆ ಋಣದಲ್ಲಿಯೇ ಇರ್ತೀನಿ. ಐ ಆಮ್ ಅನ್ ಎಟರ್ನಲ್ ಡೆಪ್ಟರ್ ಅಂತ ಕೃಷ್ಣ ಹೇಳ್ತಾನೆ. ತಾವು ರಾಮಾಯಣದಲ್ಲೂ ಈ ಮಾತನ್ನ ಕೇಳ್ತೀರ. ಹನುಮಂತ ಸೀತಾನ್ವೇಷಣೆಯನ್ನ ಮಾಡಿ ವಾಪಸ್ ಮರಳಿದಾಗ ಆ ಸೀತೆಯನ್ನ ನಾನು ಕಂಡೆ ಅನ್ನೋ ಒಂದು ಮಾತನ್ನ ಹೇಳ್ತಿದ್ದ ಹಾಗೆ ರಾಮ ಅವನನ್ನು ಅಪ್ಪಿಕೊಂಡು ಹೇಳ್ತಾನೆ, ನಾನು ನಿನಗೆ ಏನನ್ನ ನೀಡ್ಲೋ ಹೇ ಭಂಟ, ಹೇ ಹನುಮಂತ.
ನಿನ್ನ ಈ ತ್ಯಾಗ, ನಿನ್ನ ಈ ಮಹಾತ್ ಭಕ್ತಿಗೆ ನಾನು ಏನನ್ನೂ ಕೂಡ ನೀಡ್ಲಿಕ್ಕೆ ಆಗ್ತಿಲ್ಲ. ನಾನು ನಿನಗೆ ಸದಾರಣಿ, ನಾನು ನಿನಗೆ ಕೇವಲ ನನ್ನ ಆಲಿಂಗನವನ್ನು ಮಾತ್ರ ನೀಡಬಹುದು ಅಂತ ಅವನನ್ನು ಅಪ್ಪಿಕೊಳ್ತಾನೆ. ಆದರೆ ಈ ಸಂದರ್ಭದಲ್ಲಿ ಕೃಷ್ಣ ಅವರಿಗೆ ನಾನು ಏನನ್ನೂ ಕೂಡ ಪ್ರತಿಯಾಗಿ ನೀಡಲಿಕ್ಕೆ ಆಗ್ತಿಲ್ಲ, ನಾನು ಏನನ್ನ ನೀಡಿದ್ರೂ ಕೂಡ ಅದು ನಿಮ್ಮ ಭಕ್ತಿಗೆ ಕಡಿಮೆಯೇ ಆ? ಅಂತ ಹೇಳಿ ಆನಂತರ ಆತ ವಿಸ್ತಾರವಾಗಿ ಅನೇಕ ರೂಪಗಳಲ್ಲಿ ಪ್ರತಿಯೊಬ್ಬ ಗೋಪಿಯ ಜೊತೆಗೂ ಕೂಡ ವಿಶೇಷವಾದಂತಹ ಆ ರಾಸಲೀಲೆಯನ್ನ ಪ್ರಕಟಿಸ್ತಾನೆ. ಪ್ರತಿ 2 ಗೋಪಿಯರ ಮಧ್ಯೆ ಒಬ್ಬ ಕೃಷ್ಣ, ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಕೃಷ್ಣ ವಿಸ್ತಾರವಾಗಿದ್ದಾನೆ. ಅವರೆಲ್ಲರನ್ನು ವಿಶೇಷ ರೀತಿಯಲ್ಲಿ ಅವನು ಆ ಆ, ಆದಾನ ಪ್ರದಾನ ಮಾಡ್ತಾ ಇದ್ದಾನೆ. ಆ ಭಗವಂತ ಶ್ರೀಕೃಷ್ಣ ಎಷ್ಟು ಪ್ರತಿಯೊಬ್ಬರನ್ನು ಸಂತುಷ್ಟ ಮಾಡಲಿಕ್ಕೆ ಅವನಿಗೆ ಶಕ್ತಿ ಇದೆ ಅನ್ನೋದನ್ನ ನೋಡಿ. ಈ ಜಗತ್ತಿನಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾವು ಸ್ವಲ್ಪ ಸಮಯದವರೆಗೆ ಸಂತುಷ್ಟರಾಗಿಡ್ಲಿಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕಾಗತ್ತೆ. ತಂದೆ ತಾಯಿ ಮಕ್ಕಳನ್ನಾಗಿರಬಹುದು, ಗಂಡ ಹೆಂಡರಾಗಿರಬಹುದು, ಅಥವಾ ಸ್ನೇಹಿತರಾಗಿರಬಹುದು, ಯಾವುದೇ ಸಮಯದಲ್ಲೂ ಕೂಡ ಒಂದು ರೀತಿಯ ಹತಾಶರಾಗೋದು ಅಥವಾ ಅಸಂತುಷ್ಟಿಯಾಗೋದು, ಬೇಜಾರಾಗೋದು ಇದು ಬಂದೇ ಬರುತ್ತೆ. ಆದರೆ ಭಗವಂತ ಶ್ರೀಕೃಷ್ಣನ ಜೊತೆ ಯಾರೊಬ್ಬರು ಸಂಬಂಧವನ್ನು ಸ್ಥಾಪಿಸ್ತಾರೋ ಅವರು ಶಾಶ್ವತ ಕಾಲದವರೆಗೆ ಭಗವಂತನ ಅನುಭೂತಿಯನ್ನು ಪ್ರತ್ಯೇಕವಾಗಿ ಪಡೀತಾರೆ. ಅದನ್ನ ಕೃಷ್ಣ ಈ ಲೀಲೆಯಲ್ಲಿ ತೋರಿಸ್ತಾ ಇದ್ದಾನೆ. ಪ್ರತಿಯೊಬ್ಬರಿಗೂ ವಿಸ್ತಾರವಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಅವನು ಸ್ಪಂದಿಸ್ತಾ ಇದ್ದಾನೆ. ಇದು ವಿಶೇಷತೆ ಈ ರಾಸಲೀಲೆಯದ್ದು. ಆ ರಾಸ ಮಂಡಲದಲ್ಲಿ ಆ ಕೃಷ್ಣ ಪ್ರತಿಯೊಬ್ಬ ಗೋಪಿಯರೊಡನೆ ಅವನು ಆನಂದಿಸ್ತಾ ಇದ್ದಾನೆ, ಅವರಿಗೂ ಆನಂದವನ್ನು ನೀಡ್ತಾ ಇದ್ದಾನೆ. ಆ ಕೆಲ ಸಮಯದ ನಂತರ ಆ ಎಲ್ಲರನ್ನು ಕೂಡ ಅವನು ಯಮುನೆಯಲ್ಲೇ ಕರೆದೊಯ್ದು ಅಲ್ಲಿ ಈಜಿನ ಆಟವನ್ನು ಕೂಡ ಆಡ್ತಾನೆ. ಅದಾದ ಮೇಲೆ ಆ ತೀರದಲ್ಲಿರುವಂತಹ ವನ ಪ್ರದೇಶಗಳಲ್ಲಿ ನೃತ್ಯ ಮಾಡಿ ಅವರೊಡನೆ ಅತ್ಯಂತ ಒಂದು ರೀತಿಯ ಸ್ವತಂತ್ರರ ರೂಪದಲ್ಲಿ ಅವನು ಅಲ್ಲಿ ಲೀಲೆಗಳನ್ನು ಪ್ರದರ್ಶಿಸ್ತಾನೆ. ಒಂದು ಸುಂದರವಾದಂತಹ ಸರ್ವ ಸ್ವತಂತ್ರ ಸ್ವಚ್ಛಂದ ಆನೆಯಂತೆ, ಆ ನಕ್ಷತ್ರಗಳ ನಡುವಿರುವಂತಹ ಒಂದು ಚಂದ್ರನಂತೆ ಅನೇಕ ರೀತಿಯಲ್ಲಿ ಕಂಗೊಳಿಸ್ತಾನೆ. ಆತನ ಈ ಲೀಲೆಗಳನ್ನ ಮೇಲಿನಿಂದ ಆ ದೇವತೆಯರು ಕೂಡ ನೋಡಲಿಕ್ಕೆ ಬಯಸ್ತಾ ಇದ್ದಾರೆ. ಅಲ್ಲಿ ಯಾವುದೇ ರೀತಿಯ ಭೌತಿಕ ಈ ಕಾಮದ ಪ್ರಭಾವವಿಲ್ಲ. ಇದೆಲ್ಲವೂ ಕೂಡ ಭಗವಂತನ ಲೀಲಾಶಕ್ತಿ, ಆ ನಿಸ್ವಾರ್ಥ ಪ್ರೇಮ, ಅವನ ದಯೆಯಿಂದ ನಡೀತಾ ಇದೆ. ಇದನ್ನೆಲ್ಲ ವರ್ಣಿಸ್ತಾ ಇರಬೇಕಾದ್ರೆ ಆ ವರ್ಣಿಸ್ತಾ ಇರುವಂತಹ ಶುಕಮುನಿಗಳು, ಅವರ ಈ ಮಾತುಗಳನ್ನ ಅನೇಕ ಋಷಿ ಜನರು, ಮುನಿಗಳು ಕೇಳ್ತಾ ಇದ್ದಾರೆ ಪರೀಕ್ಷಿತನ ಜೊತೆ. ಅವರಲ್ಲಿ ಕೆಲವು ಸಂಶಯಗಳು ಮೂಡ್ತಾ ಇವೆ. ಈ ರೀತಿಯ ಸ್ವಚ್ಛಂದ ಲೀಲೆ, ಸರ್ವ ಸ್ವತಂತ್ರ ಲೀಲೆ, ಯಾವುದೇ ಒಂದು ನಿರ್ಬಂಧಗಳಿಲ್ಲದೆ ಭಗವಂತ ತನ್ನ ಭಕ್ತರೊಡನೆ ಆದಾನ ಪ್ರದಾನ ಮಾಡ್ತಾ ಇರುವಂತಹ ಈ ಲೀಲೆಯನ್ನ ವರ್ಣಿಸ್ತಾ ಇರಬೇಕಾದ್ರೆ ಸಾಮಾನ್ಯ ಜನ ಅವರಲ್ಲಿ ಸಂಶಯಗಳು ಮೂಡ್ತವೆ. ಅವುಗಳನ್ನ ಯೋಚನೆ ಮಾಡಿ ಪರೀಕ್ಷಿತ ಪ್ರಶ್ನೆಗಳನ್ನ ಕೇಳ್ತಾನೆ. ಅವನ ಪ್ರಶ್ನೆಗಳು ಏನಾಗಿತ್ತು? ಕೃಷ್ಣ ಈ ರೀತಿಯ ಲೀಲೆಗಳಲ್ಲಿ ಅವನು ಧರ್ಮವನ್ನ ಉಲ್ಲಂಘಿಸಲಿಲ್ವಾ? ಅವನು ಈ ಜಗತ್ತಿನಲ್ಲಿ ಧರ್ಮ ಸ್ಥಾಪನೆಗೋಸ್ಕರ ಬಂದ, ಎಲ್ಲರಿಗೂ ನೀತಿಯನ್ನ ತಿಳಿಸ್ದ. ಆದರೆ ಈ ಲೀಲೆಗಳಲ್ಲಿ ಅವನು ಬೇರೊಬ್ಬರ ಸ್ತ್ರೀಯರನ್ನ ಅವರ ಜೊತೆ ಅವನು ವ್ಯವಹರಿಸಿದ ರೀತಿ ಇದು ಧರ್ಮ ವ್ಯತಿಕ್ರಮವಾಗಲಿಲ್ಲವಾ? ಆ ಪ್ರಶ್ನೆಯನ್ನ ಕೇಳ್ತಾನೆ. ಅದಾದ ಮೇಲೆ ಈ ರೀತಿಯಾದಂತಹ ಲೀಲೆಯ ಉದ್ದೇಶ ಏನು? ಹೀಗೆ ಅವನು ಪ್ರಶ್ನೆಯನ್ನ ಕೇಳಿದಾಗ ಶುಕಮುನಿಗಳು ಅತ್ಯಂತ ಗಂಭೀರವಾಗಿ ಅರ್ಥಪೂರ್ಣವಾಗಿ ವಿವರಿಸ್ತಾರೆ. ಈ 2 ಪ್ರಶ್ನೆಗಳ ಉತ್ತರ ತುಂಬಾ ಮುಖ್ಯವಾದದ್ದು. ಈ ರಾಸಲೀಲೆಯ ವರ್ಣನೆಯಲ್ಲಿ ಈ 2 ಪ್ರಶ್ನೆಗಳ ಉತ್ತರವನ್ನ ತುಂಬಾ ವಿಸ್ತಾರವಾಗಿ ಆಚಾರ್ಯರು ವರ್ಣಿಸಿದ್ದಾರೆ. ಮೊದಲನೇ ಪ್ರಶ್ನೆಯ ಉತ್ತರದಲ್ಲಿ ಅವರು ಹೇಳ್ತಾರೆ, ನೋಡಿ, ಆ ಪರಮೇಶ್ವರ ಏನಿದ್ದಾನೆ ಅವನು ಸರ್ವ ಸ್ವತಂತ್ರ. ಆತನ ಕಾರ್ಯಗಳು ಯಾವುದೇ ನಿರ್ಬಂಧಗಳಿಗೊಳಗಾಗೋದಿಲ್ಲ. ಕೆಲವೊಮ್ಮೆ ನಾವು ಅಂತಹ ಸರ್ವ ಸ್ವತಂತ್ರ ಪರಮೇಶ್ವರನ ಕಾರ್ಯಗಳು ಅವು ಸಾಹಸಗಳು, ಹೊರರೂಪದಲ್ಲಿ ಅವು ಧರ್ಮ ವ್ಯತಿಕ್ರಮ ಅಂತ ಕಂಡ್ರೂ ಕೂಡ ಅವು ಸಂಪೂರ್ಣ ಅತ್ಯದ್ಭುತ ಶಕ್ತಿಗಳಿಂದ ಕೂಡಿರ್ತವೆ. ಅವುಗಳನ್ನ ಎಂದೂ ಕೂಡ ನಾವು
ದೋಷ ಅಂತ ಹೇಳಬಾರದು. ಶುಕಮುನಿಗಳು ಹೇಳ್ತಾರೆ, ತೇಜೀಯ ಸಾಮ್ನ ದೋಷಾಯ ವಹ್ನೆ ಸರ್ವಭುಜೋಯತ. ಶ್ರೀಕೃಷ್ಣ ಅವನು ಬೆಂಕಿ ಇದ್ದಂತೆ. ಅಂದ್ರೆ ಬೆಂಕಿಯಲ್ಲಿ ನೀವು ಏನನ್ನ ಹಾಕಿದ್ರೂ ಕೂಡ ಅದು ಸುಟ್ಟು ಹಾಕತ್ತೆ. ಆತನ ಕಾರ್ಯಗಳನ್ನು ನಾವು ಅನುಕರಣೆ ಮಾಡ್ಲಿಕ್ಕಾಗೋದಿಲ್ಲ, ಎಂದೂ ಕೂಡ ಅನುಕರಿಸಬಾರದು. ಉದಾಹರಣೆ ರೂಪದಲ್ಲಿ ಶುಕಮುನಿಗಳು ಹೇಳ್ತಾರೆ, ಶಿವ ವಿಷವನ್ನ ಕುಡ್ದ. ಆ ವಿಷವನ್ನ ಕುಡಿದಂತಹ ಶಿವನನ್ನು ಯಾರಾದರೂ ಅನುಕರಿಸಿದರೆ ಏನಾಗತ್ತೆ? ಅವರಿಗೆ ಸತ್ತು ಹೋಗ್ತಾರೆ. ಶ್ರೀಕೃಷ್ಣ ಈ ರಾಸಲೀಲೆಯಲ್ಲಿ ಅನೇಕ ಸ್ತ್ರೀಯರೊಡನೆ ಅವನು ಲೀಲೆಗಳನ್ನ ಮಾಡ್ದ. ಇದು ಕೂಡ ಆ ರೀತಿಯೇ. ಕೆಲವು ಕಾರ್ಯಗಳು ಭಗವಂತನದ್ದು, ಅವುಗಳನ್ನು ಅನುಕರಣೆ ಮಾಡಲಿಕ್ಕಾಗೋದಿಲ್ಲ. ಅವುಗಳನ್ನು ಕೇವಲ ನಾವು ಗೌರವಿಸಬೇಕು. ಕೆಲವು ಜನ ಸಾಮಾನ್ಯವಾಗಿ ಹೇಳ್ತಾರೆ, ಶಿವ ಅವನು ಕೂಡ ಮಾದಕ ವಸ್ತು, ಗಾಂಜಾ ಅಥವಾ ಈ ರೀತಿಯಾಗಿ ಸೇವಿಸ್ತಾನಲ್ವಾ, ಭಸ್ಮಾರತಿ ಅಥವಾ ಭಾಂಗ್ ಈ ರೀತಿಯಾಗಿ ಎಲ್ಲ ಅವನು ಸೇವಿಸ್ತಾನಲ್ವಾ, ಹಾಗಿದ್ರೆ ನಾವ್ಯಾಕೆ ಸೇವಿಸಬಾರ್ದು ಅಂತ ಅವರು ಆಕ್ಷೇಪ ಮಾಡ್ತಾರೆ. ಹೌದು, ಸೇವಿಸಿ, ಬೇಡ ಅಂತಾರೆ. ಆ ಶಿವ ವಿಷವನ್ನು ಕುಡಿತೀರಾ? ಕೃಷ್ಣ ರಾಸಲೀಲೆಯನ್ನ ಮಾಡ್ದ, ನಾವು ಮಾಡಬಾರ್ದ? ಹೌದು, ಮಾಡಿ. ಕೃಷ್ಣ ಗೋವರ್ಧನ ಧಾರಣೆಯನ್ನ ಮಾಡ್ದ, ಕೃಷ್ಣ ಕಾಡ್ಗಿಚ್ಚನನ್ನು ಊದ, ಕೃಷ್ಣ ಪೂತನೆಯನ್ನು ಅಸುರಿಯನ್ನ ರಾಕ್ಷಸಿಯನ್ನ ಕೊಂದ. ಇವುಗಳನ್ನ ಮಾಡ್ತೀರಾ? ಅನುಕರಣೆ ಕೇವಲ ಒಂದು ರೀತಿ ಸೆಲೆಕ್ಟಿವ್ ಆಗಿರಬಾರ್ದು. ಅನುಕರಣೆ ಮಾಡೋದಂದ್ರೆ ಎಲ್ಲವನ್ನೂ ಅನುಕರಿಸಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಯಾವುದು ನಮಗೆ ಭೋಗಕ್ಕೆ ಅನುಕೂಲ ಆಗುತ್ತೋ ಅದನ್ನು ಮಾತ್ರ ಚೂಸ್ ಮಾಡೋದಲ್ಲ. ಪ್ರಭುಪಾದರು ಈ ವಿಷಯದಲ್ಲಿ ತುಂಬಾ ಗಂಭೀರರಾಗಿ ಈ ಮಾತುಗಳನ್ನು ಹೇಳ್ತಾರೆ. ಭಗವಂತ ಸರ್ವಸ್ವತಂತ್ರ. ಅವನ ಕಾರ್ಯಗಳು ಅವು ಯಾವಾಗಲೂ ಕೂಡ ಕರ್ಮ ಗುಣಗಳಿಂದ ಮುಕ್ತವಾದವು, ಅವು ಸ್ವಚ್ಛ. ಯಾವೊಬ್ಬ ಬುದ್ಧಿವಂತ ವ್ಯಕ್ತಿ ಇದ್ದಾನೆ, ಆತ ಆ ಸರ್ವಸ್ವತಂತ್ರ ಭಗವಂತನ ಉಪದೇಶಗಳನ್ನ ಪಾಲಿಸ್ತಾನೆ. ಅದಕ್ಕೆ ಅನುಸರಣೆ ಅಂತ ಹೇಳ್ತಾರೆ. ಅದನ್ನ ಪಾಲಿಸಬೇಕು. ಆತನ ಕಾರ್ಯಗಳು ಅವುಗಳನ್ನು ಗೌರವಿಸಬೇಕು. ಅವನ ಉಪದೇಶಗಳು ಅವನ್ನ ಅನುಸರಿಸಬೇಕು. ಕೆಲವೊಂದು ಕೃಷ್ಣನ ಕಾರ್ಯಗಳು ನಮ್ಮೆಲ್ಲರಿಗೂ ಅನುಸರಣೆ ಮಾಡಲಿಕ್ಕೂ ಕೂಡ ಯೋಗ್ಯ. ಉದಾಹರಣೆಗೆ ಶ್ರೀಕೃಷ್ಣನು ಕೂಡ ಗುರುವನ್ನ ಸ್ವೀಕರಿಸಿದ. ಶ್ರೀಕೃಷ್ಣನು ಕೂಡ ಗುರುಕುಲಕ್ಕೆ ಹೋಗಿ ಗುರುಗಳ ಸೇವೆಯನ್ನ ಮಾಡ್ದ. ಆತನು ಕೂಡ ಪ್ರತಿದಿನ ಬೆಳಿಗ್ಗೆ ತುಂಬ ಬೇಗನೆ ಎದ್ದು ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗ್ತಾ ಇದ್ದ. ತನ್ನ ಎಲ್ಲ ಕರ್ತವ್ಯಗಳನ್ನ ಮಾಡ್ದ. ತಂದೆ ತಾಯಿ, ತನ್ನ ಮಿತ್ರರೆಲ್ಲರನ್ನೂ ಕೂಡ ಗೌರವಿಸಿದ. ಇವುಗಳೆಲ್ಲವೂ ಕೂಡ ನಮಗೂ ಕೂಡ ಅನುಕರಣೆ ಮಾಡಲಿಕ್ಕೆ ಯೋಗ್ಯ. ಆದರೆ ಈ ಕೆಲವು ಕಾರ್ಯಗಳೇನಿವೆ, ರಾಸಲೀಲೆ, ಗೋವರ್ಧನ ಧಾರಣ, ರಾಕ್ಷಸರ ವಧೆ, ಇವುಗಳನ್ನು ನಾವು ಗೌರವಿಸಬೇಕು. ಮೂರ್ಖರು ಇವುಗಳನ್ನು ಅನುಕರಣೆ ಮಾಡ್ಲಿಕ್ಕೆ ಹೋಗಿ ತಮ್ಮ ನಾಶವನ್ನ ಆಹ್ವಾನಿಸ್ತಾರೆ. ಅದರಿಂದ ದೊಡ್ಡ ಅಪರಾಧವಾಗತ್ತೆ. ಆ ಕೃಷ್ಣನ ಭಕ್ತರು ಅವರು ಕಾಮದಿಂದ ಜಯವನ್ನ ಪಡಿತಾರೆ. ಹಾಗಿದ್ದಲ್ಲಿ ಆ ಕೃಷ್ಣ, ಅವರ ಸ್ವಾಮಿಯಾದ ಕೃಷ್ಣ, ಅವನು ಹೇಗೆ ಕಾಮಕ್ಕೊಳಗಾಗ್ತಾನೆ? ಈ ರೀತಿಯಾಗಿ ಶುಕಮುನಿಗಳು ಪ್ರಶ್ನೆ ಕೇಳ್ತಾರೆ ಜನರಿಗೆಲ್ಲ. ಸೊ ಕೃಷ್ಣನ ಈ ಲೀಲೆಗಳನ್ನ ನಾವು ಗೌರವಿಸಬೇಕು. ಅವನು ಈ ಲೀಲೆಗಳನ್ನ ಯಾಕೆ ಮಾಡ್ದ? ಹಾಗಾದ್ರೆ ಈ ಲೀಲೆಗಳಿಂದ ಅವನು ಎಲ್ಲರನ್ನ ಆಕರ್ಷಿಸ್ತಾ ಇದ್ದಾನೆ. ಒಂದು ಸುಂದರವಾದ ಶ್ಲೋಕ ಹೇಳ್ತಾರೆ, ಅನುಗ್ರಹಾಯ ಭೂತಾನ ಮಾನುಷಂ ದೇಹ ಮಾಸ್ಥಿತ ಭಜತೆ ತಾದೃಶಿ ಕ್ರೀಡ ಯಾ ಶ್ರುತ್ವಾ ತತ್ಪರೋ ಭವೇತ್. ಶ್ರೀಕೃಷ್ಣ ಈ ಮನುಷ್ಯ ರೂಪದ ಲೀಲೆಗಳನ್ನ ಮಾಡ್ತಾ ಇದ್ದಾನೆ. ಅದಕ್ಕೆ ಎರಡು ಕಾರಣ. ಏನದು? ತನ್ನ ಭಕ್ತರಿಗೆ ಕರುಣೆ ತೋರಿಸ್ಲಿಕ್ಕೆ. ಅನುಗ್ರಹಾಯ ಭೂತಾನ. ಅಷ್ಟೇ ಅಲ್ಲದೆ ಬೇರೆಲ್ಲರೂ, ನಮ್ಮೆಲ್ಲರನ್ನೂ ಕೂಡ ಆಕರ್ಷಿಸಲಿಕ್ಕೆ. ನೋಡಿ, ಕೃಷ್ಣ ಪ್ರತಿಯೊಬ್ಬರನ್ನ ಸಂತುಷ್ಟಿ ಮಾಡಲಿಕ್ಕೆ ಅವನು ವಿಸ್ತಾರವಾಗ್ತಾ ಇದ್ದಾನೆ. ಅವನನ್ನು ನಾವು ಸೇವೆ ಮಾಡಿದ್ರೆ ಯಾವಾಗಲೂ ಕೂಡ ಸಂತುಷ್ಟರಾಗ್ಲಿಕ್ಕೆ ಸಾಧ್ಯ. ಈ ಜಗತ್ತಿನಲ್ಲಿ ಪೈಪೋಟಿ, ಜಗಳ, ಕಾಂಪಿಟೇಷನ್ ಯಾವಾಗಲೂ ಇರುತ್ತೆ. ಆದರೆ ಭಗವಂತನ ಸೇವೆಯಲ್ಲಿ ಭಗವಂತ ಎಲ್ಲರಿಗೂ ಕೂಡ ತನ್ನನ್ನು ತಾನೇ ನೀಡುತ್ತಾನೆ. ಅದು ಅವನ ಅಸಾಧಾರಣ ಶಕ್ತಿ. ಇದನ್ನ ಕಂಡು ನಾವು ಅವನ ಕಡೆ ಆಕರ್ಷಕರಾಗ, ಅವನ ಸುಂದರ ಸ್ವರೂಪವನ್ನ, ವರ್ಣನೆಯನ್ನ ಕೇಳಿ ಆಕರ್ಷಿತರಾಗ. ಇದು ನಮ್ಮನ್ನೆಲ್ಲ ಆಕರ್ಷಿಸಲಿಕ್ಕೆ.
ಅದಲ್ಲದೆ ತನ್ನ ಭಕ್ತರಿಗೆ ಕರುಣೆ ತೋರಿಸ್ಲಿಕ್ಕೆ ಕೂಡ ಅವನು ಈ ಲೀಲೆಗಳನ್ನು ಮಾಡ್ದ. ಇದು ಈತನ ಲೀಲೆಗಳ ಮುಖ್ಯ ಕಾರಣ. ಈ ಎರಡು ಕಾರಣಗಳನ್ನು ಹೇಳಿದ ಮೇಲೆ ಕೊನೆಗೆ ನಮ್ಮ ಶುಕಮುನಿಗಳು ಈ ರಾಸಲೀಲೆಯ ಅಂತ್ಯವನ್ನ ಹೇಳುವಾಗ ಹೇಳ್ತಾರೆ, ಆ ಎಲ್ಲ ಆ ಒಂದು ರಾತ್ರಿ ಏನಿತ್ತು ಅದು ಅತಿ ವಿಸ್ತಾರವಾಗಿ ಸಹಸ್ರಾರು ಯುಗಗಳೇ ಕಳೆದು ಹೋದವು. ಭಗವಂತ ಆತನ ಅಚಿಂತ್ಯ ಶಕ್ತಿಯಿಂದ ಅನಂತ ಕಾಲದಂತೆ ಕಾಣುವಂತಹ ಸಮಯ ಆ ಒಂದು ರಾತ್ರಿ ಅಲ್ಲಿ ತನ್ನ ಭಕ್ತರನ್ನ ಸಂಪೂರ್ಣವಾಗಿ ಅವರಿಗೆ ಆನಂದವನ್ನ ನೀಡಿದ, ತಾನೂ ಆನಂದಿಸಿದ. ಅದಾದ ಮೇಲೆ ಅವರಿಗೆ ಮರಳಿ ಹೋಗಲಿಕ್ಕೆ ಅವನು ವಿನಂತಿಸ್ತಾನೆ. ಅವರು ಒಲ್ಲದ ಮನಸ್ಸಿನಿಂದ ಕೃಷ್ಣನ ಆದೇಶವನ್ನು ಪಾಲಿಸ್ತಾ ಮನೆಗೆ ಮರಳಿ ಹೋಗ್ತಾರೆ. ಆ ವೃಂದಾವನದ ವಾಸಿಯರ ಭಕ್ತರೆಲ್ಲರೂ ಕೂಡ ಅವರು ಎಂದೂ ಕೂಡ ಈ ಕೃಷ್ಣನ ಕಾರ್ಯವನ್ನ ಕೇಳಿದರೆ ಅವರು ಎಂದೂ ಕೂಡ ಅಸೂಯೆಯನ್ನ ಪಡಲಿಲ್ಲ, ಅವರು ಆನಂದಿತರಾದರು. ನೋಡಿ, ಇದೆಲ್ಲವೂ ಕೂಡ ಏನನ್ನ ತೋರಿಸುತ್ತೆ? ಈ ಕಾರ್ಯ ಅಥವಾ ಈ ಲೀಲೆ ಏನಿದೆ ಇದು ಭೌತಿಕ ಅಲ್ಲ, ಇದು ಕಾಮವಲ್ಲ. ಈ ರೀತಿಯಾಗಿ ಈ ಲೀಲೆಯನ್ನ ನಾವು ತತ್ವಪೂರಿತವಾಗಿ ಆಚಾರ್ಯರ ಮುಖೇನ ಕಲಿತುಕೊಳ್ಳಬೇಕು. ಆ ರೀತಿಯಾಗಿ ಲೀಲೆಯನ್ನ ಕೇಳಿದರೆ ಪ್ರತಿಯೊಬ್ಬರಿಗೂ ಒಂದು ವಿಶೇಷವಾದಂತಹ ಆಶೀರ್ವಾದವನ್ನ ಶುಕಮುನಿಗಳು ಹೇಳ್ತಾರೆ. ಏನದು? ವಿಕ್ರೀಡಿತಂ ವ್ರಜವಧೂಭಿರಿದಂ ಚ ವಿಷ್ಣು ಶ್ರದ್ಧಾನ್ವಿತೋನು ಶೃಣುಯಾತ್ ಅಥ ವರ್ಣಯೇದ್ಯ. ಯಾವೊಬ್ಬ ವ್ಯಕ್ತಿ ಈ ವಿಷ್ಣು, ನೋಡಿ ಕೃಷ್ಣನನ್ನ ಇಲ್ಲಿ ವಿಶೇಷವಾಗಿ ವಿಷ್ಣು ಅಂತ ಹೇಳಿದ್ದಾರೆ. ವಿಷ್ಣು ಸರ್ವಗುಣಾತೀತ. ಈ ಶಬ್ದ ವಿಷ್ಣು ಇದು ಆ ಪರಮ ಪುರುಷನನ್ನ ಸಂಕೇತಿಸುತ್ತೆ. ಸರ್ವ ಸ್ಥಾನಗಳಲ್ಲೂ ಪ್ರಕಟನಾಗಿರುವವನು ಅವನು ವಿಷ್ಣು. ಎಲ್ಲ ಕಡೆ ಪ್ರವೇಶವಾಗಿರುವವನು ವಿಷ್ಣು. ಆತನ ಈ ಕಾರ್ಯಗಳು ಅಂದ್ರೆ ವಿಷ್ಣುವನ್ನ ವೇದಗಳಲ್ಲಿ ಎಷ್ಟು ಸ್ತುತಿಸಿದ್ದಾರೆ. ಈ ಕೃಷ್ಣ ಈ ವಿಷ್ಣುವಿನ ಮೂಲ, ಇವನು ವಿಷ್ಣು. ಈತನ ಈ ವ್ರಜವಧುಗಳೊಡನೆ ಇರುವಂತಹ ಈ ಕ್ರೀಡೆ ಏನಿದೆ, ವಿಕ್ರೀಡಿತಂ ವ್ರಜವಧೂಭೇರ್ ಇದಂ ಚ ವಿಷ್ಣು, ಇದನ್ನ ಯಾರು ಶ್ರದ್ಧೆಯಿಂದ ಶ್ರವಣ ಮಾಡ್ತಾರೋ, ಗುರುಗಳಿಂದ ಪರಂಪರೆಯ ಮೂಲಕ ಶ್ರವಣ ಮಾಡ್ತಾರೋ, ಇದರ ವರ್ಣನೆಯನ್ನ ಯಾರು ಮಾಡ್ತಾರೋ ಅವರಿಗೆ 2 ಲಾಭಗಳನ್ನ ಶುಕಮುನಿಗಳು ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ. ಏನದು? ಮೊದಲನೆಯದಾಗಿ ಪರಾಂ ಭಗವತಿ ಭಕ್ತಿಂ ಪ್ರತಿಲಭ್ಯ, ಭಗವಂತನಲ್ಲಿ ಶುದ್ಧ ಭಕ್ತಿ ಅವರಿಗೆ ದೊರಕತ್ತೆ. ಎರಡನೆಯದು ಕಾಮಂ ಹೃದ್ರೋಗಂ ಅಪಹಿನೋತಿ ಆಶು, ಕೂಡಲೇ ತುಂಬ ಬೇಗನೆ ಆ ಹೃದಯದ ರೋಗದಂತಿರುವಂತಹ ಆ ಕಾಮದ ಏನು ಲಕ್ಷಣಗಳಿವೆ ಅವೆಲ್ಲವೂ ಕೂಡ ಬುಡ ಸಮೇತ ನಾಶವಾಗ್ತವೆ. ನೋಡಿ, ಹೊರರೂಪದಲ್ಲಿ ಕಾಮದಂತೆ ಕಾಣುವ ಈ ಲೀಲೆಯನ್ನ ಸರಿಯಾಗಿ ನಾವು ಕೇಳಿದ್ರೆ, ಭಗವಂತನನ್ನ ನಾವು ಪ್ರಶಂಸಿಸಿದ್ರೆ ನಮ್ಮ ಹೃದಯದ ಕಾಮ ನಾಶವಾಗುತ್ತೆ. ಎಷ್ಟು ವಿಶೇಷ ಇದೆ ನೋಡಿ. ಹೃದ್ರೋಗಮಾಶು ಅಪಹಿನೋತಿ ಅಚಿರೇಣ ಧೀರ, ಧೀರ ವ್ಯಕ್ತಿಗಳು, ಬುದ್ಧಿವಂತರು ನಿಷ್ಠೆಯಿಂದ ಶ್ರದ್ಧೆಯಿಂದ ಪರಂಪರೆಯಲ್ಲಿ ಈ ಲೀಲೆಯನ್ನ ತಿಳ್ಕೊಳ್ತಾರೆ. ಅದರ ವರ್ಣನೆಯನ್ನ ತಾವು ಕೂಡ ಭಗವಂತನ ಈ ಸುಂದರ ಲೀಲೆಯನ್ನ ಯಥಾವತ್ತಾಗಿ ಬೇರೆಯವರಿಗೂ ತಿಳಿಸ್ತಾರೆ. ಹೀಗೆ ಈ ಸುಂದರ ಈ ರಾಸಲೀಲೆ ಏನಿದೆ ಅತ್ಯುನ್ನತವಾದಂತಹ ಲೀಲೆ ಇದು. ಎಷ್ಟೊಂದು ತಪ್ಪು ಕಲ್ಪನೆಯಿಂದ ಜನ ಸಡಿಲವಾಗಿ ತಪ್ಪು ಕಲ್ಪನೆಯಿಂದ ಒಂದು ರೀತಿ ಹಾಸ್ಯಾಸ್ಪದವಾಗಿ ಅಸಹನೀಯ ರೀತಿಯಲ್ಲಿ ಅವರು ಹೇಳ್ತಾರೆ. ಇದೆಲ್ಲ ತಪ್ಪು, ದೊಡ್ಡ ಅಪರಾಧ. ಬದಲಾಗಿ ಶಾಸ್ತ್ರದಲ್ಲಿ ವರ್ಣಿಸಿರುವಂತೆ, ಗುರುಗಳು ಹೇಳಿರುವಂತೆ ನಾವು ತಿಳ್ಕೊಂಡ್ರೆ ಎಷ್ಟೊಂದು ಲಾಭ ಇದೆ. ಇದು ಭಗವಂತನ ಅತ್ಯುನ್ನತವಾದಂತಹ ಲೀಲೆ. ನಾಳೆ ಶರತ್ ಪೂರ್ಣಿಮಾ, ಈ ಲೀಲೆಯಾದಂತಹ ಆ ವಿಶೇಷ ದಿನ. ಅದಲ್ಲದೆ ಭಗವಂತ ಈ ಲೀಲೆಯನ್ನು ಅನೇಕ ಬಾರಿ ವಸಂತ ಕಾಲದಲ್ಲಿ ಅನೇಕ ಸಮಯದಲ್ಲೂ ಕೂಡ ಇವನು ಈ ಲೀಲೆಯನ್ನ ಪ್ರದರ್ಶಿಸಿದ. ವಿಶೇಷವಾಗಿ ಶರತ್ ಋತುವಿನ ಆ ಹುಣ್ಣಿಮೆಯ ದಿನ ಈ ಲೀಲೆಯನ್ನ ಅವನು ಪ್ರದರ್ಶಿಸಿದ್ದ. ಆಗ ಅವನಿಗೆ 8 ವರ್ಷ ಮಾತ್ರ. ಅಷ್ಟು ಸಣ್ಣ ಬಾಲಕನಾಗಿದ್ದರೂ ಕೂಡ ಈ ಸುಂದರವಾದಂತಹ ಲೀಲೆಯಿಂದ ಅವರೆಲ್ಲರ ಭಕ್ತರನ್ನು ಕೂಡ ಅವನು ಸಂತುಷ್ಟಿಗೊಳಿಸಿದ. ಅವರು ಕೂಡ ಅವನಲ್ಲಿ ಪೂರ್ತಿ ಸಮರ್ಪಿತರಾಗಿದ್ದರು. ಈ ಲೀಲೆಗಳನ್ನ ನೀವು ಇನ್ನಷ್ಟು ತತ್ವಪೂರಿತವಾಗಿ ತಿಳಿಬೇಕು, ಇದರ ವಿವರಣೆಯನ್ನು ತಿಳಿಬೇಕಂದ್ರೆ
ತಾವೆಲ್ಲರೂ ಶ್ರೀಲ ಪ್ರಭುಪಾದರ ಕೃಷ್ಣ ಪುಸ್ತಕದ ಆ ಗೋಪಿ ಗೀತೆಯ ಚಾಪ್ಟರ್ಸ್ನ ಓದಿ. ಪ್ರಭುಪಾದರು ನಮಗೆ ಇದರ ಸರಿಯಾದ ಪರಿಚಯವನ್ನು ನೀಡ್ತಾರೆ. ಈ ರೀತಿಯ ಮಹಾ ಪ್ರಚಾರಕರು ಶ್ರೀಲ ಪ್ರಭುಪಾದರು. ಆ ಗೋಪಿಯರ ಗೀತೆಯಲ್ಲಿ ಇವತ್ತು ಆ ಶ್ಲೋಕವನ್ನು ನೋಡಿದ್ವಿ ನಾವು. ಹೇಗೆ ಭಗವಂತನ ಈ ಹರಿಕಥೆ ವರ್ಣನೆಯನ್ನ ಪ್ರಚಾರ ಮಾಡೋದು ಅದು ಅತ್ಯಂತ ಮಹಾನ್ ಪರೋಪಕಾರ. ಅಂಥವರು ಶ್ರೀಲ ಪ್ರಭುಪಾದರು. ಅವರು ಈ ಕೃಷ್ಣನ ಜೀವನದ ವರ್ಣನೆಗಳನ್ನ ಜಗತ್ತಿಗೆ ನೀಡಿದರು. ಅವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಚರ್ಚೆಯನ್ನ ಇಲ್ಲಿ ವಿರಾಮ ಮಾಡೋಣ. ನಾಳೆ ಈ ಚರ್ಚೆ ಮುಂದೆ ಬರೆಯುತ್ತೆ. ತುಂಬ ತುಂಬ ಧನ್ಯವಾದ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದರೂ ಪ್ರಶ್ನೆ ಅಥವಾ ಟೀಕೆ ಇದ್ರೆ ಕೇಳಬಹುದು.